ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನೊಬ್ಬ ಅಮೂಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ, ಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮ ಕುರಿಯುವಂತ ಯಾವ ಮಾನಸಿಕ ಸ್ಥಿತಿ ಇಲ್ಲ ಸ್ನೇಹಿತರೆ. ಚೆನ್ನಾಗಿದ್ದೀನಿ. ಪ್ರತಿದಿನ ಕ್ಷಮೆ ಕೇಳೋದಾಗ್ತದೆ. ಅವ್ರು ಏನ್ ಮಾಡೋದು, ಸ್ವಲ್ಪ ಟೈಮಿಂಗು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಏನ್ ತೊಂದರೆ ಇಲ್ಲ, ಆದ್ರೂ ಕೂಡ ಸರ್ ಹೇಳಿದ್ರು ಏನ್ ತೊಂದರೆ ಇಲ್ಲ, ನೀವು ಬನ್ನಿ ಅಂತೇಳಿ. ಬಟ್ ಅವರು ಮುಂದೆ ವರ್ತಿರ್ತಾರಲ್ಲ, ಹಿಂಗಾಗಿ ನಮಗೂ ಆ ಧೈರ್ಯ ಇರ್ತದೆ. ಸೊ ಇಷ್ಟೊತ್ತು ಹೇಳ್ತಾ ಇದ್ರು ಸರ್. ಸೊ ನಾವು ಪ್ರವೃತ್ತಿಗಳಿಗೆ ನಮಗಿರುವಂತಹ ನ್ಯಾಚುರಲ್ ಇನ್ಸ್ಟಿಂಕ್ಟ್ಗಳು ಇವೇ ಇರಲೇಬೇಕು, ಇರಬಾರ್ದಂತ ಏನಲ್ಲ. ದೇವರು ನಮಗಾಗಿ ಕೊಟ್ಟಂತ ವರಗಳು ಅವು ಸಾಮಾಜಿಕ ಭದ್ರತೆ ಇರ್ಬೇಕು, ಲೈಂಗಿಕ ಭದ್ರತೆ ಇರ್ಬೇಕು, ಆರ್ಥಿಕ ಭದ್ರತೆ ಇರ್ಬೋದು, ಕೌಟುಂಬಿಕ ಭದ್ರತೆ ಇರ್ಬೋದು. ಸೊ ವಾಟ್ ಈ ಎಲ್ಲ ಭದ್ರತೆಗಳು ನಮಗೆ ಬೇಕೇ ಬೇಕು, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕೇ ಬೇಕು. ಹಂಗಂತ ಹೇಳಿ ಈ ನಮ್ಮ ಜೀವನದ ಏಕಮೇವ ಉದ್ದೇಶ ಮಾತ್ರ ಇದಾಗಬಾರ್ದು. ಇವುಗಳನ್ನ ತಣಿಸುವುದರಲ್ಲಿ, ಈ ಪ್ರವೃತ್ತಿಗಳನ್ನ ತಣಿಸುವುದರಲ್ಲಿ ಅಥವಾ ಈ ಪ್ರವೃತ್ತಿಗಳ ಬೇಡಿಕೆಗಳನ್ನ ಈಡೇರಿಸುವುದರಲ್ಲಿ ಜೀವನ ಕಂಪ್ಲೀಟ್ ಆಗಬಾರದು ಅನ್ನುವಂತ ಮಾತನ್ನ ಹೇಳ್ತಾರೆ. ಸೊ ಯಾವಾಗ ಆಧ್ಯಾತ್ಮಿಕ ಬೆಳವಣಿಗೆ ಕಡೆ ನಾವು ನಡೀತೀವಿ, ಯಾವಾಗ ಆಧ್ಯಾತ್ಮಿಕ ದಾರಿ ಒಳಗೆ ನಡಿಲಿಕ್ಕೆ ಪ್ರಯತ್ನಗಳು ಸ್ಟಾರ್ಟ್ ಆಗ್ತಾವೆ, ಇವು ಇರ್ತಾವ ಇಲ್ಲ ನಂಗಿಲ್ಲ. ಆದ್ರೆ ಇದನ್ನೇ ಮಾತ್ರ ನಾವು ಎಲ್ಲದಕ್ಕೂ ಮುಂದಿಡಬಾರ್ದು. ಅದಕ್ಕೊಂದು ಅವ್ರು ಬಹಳ ಚಂದ ಮಾಡಿ ಹೇಳ್ತಾರೆ, ಕುದುರೆಗಿಂತ ಮುಂದೆ ಗಾಡಿ ಕಟ್ಟಿದ್ರೆ ಜಗ್ಗುದ್ ಹೆಂಗ್ ಜೀವನದ ಪಯಣ ಜಗ್ಗಬೇಕು ಹೆಂಗ. ನಾವು ಯಾವಾಗ್ಲೂ ಕುದುರೆಯನ್ನ ಮುಂದೆ ಬಿಟ್ಟು ಅದಕ್ಕೆ ನಾವು ಹಿಂದೆ ಗಾಡಿಯನ್ನ ಕೊಟ್ಟಿದ್ರೆ ಅದು ಎಳ್ಕೊಂಡು ಹೋಗ್ತದೆ. ಇಲ್ಲಿ ನಾವೇನ್ ಮಾಡ್ತಾ ಇರ್ತೇವೆ, ನಾವು ಬದುಕಿಗೆ ಬೇಕಾದಂಥದ್ದು, ಈ ಜೀವನಕ್ಕೆ ಪ್ರಮುಖವಾಗಿ ಬೇಕಾದಂತ ಈ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಬಿಟ್ಟು ನಮ್ಮ ಪ್ರವೃತ್ತಿಗಳನ್ನ ತಣಿಸುವುದರಲ್ಲಿ ನಾವು ಮುಂದುವರೆದು ಬಿಟ್ರೆ, ಅವರು ಉದಾಹರಣೆಯಾಗಿ ಹೇಳ್ತಾರಲ್ಲಿ, ನಾವು ಗಾಡಿಯನ್ನ ಅಂದ್ರೆ ಕುದುರೆಗಿಂತ ಮುಂದೆ ಗಾಡಿಯನ್ನ ನಿಲ್ಲಿಸಿದಂಗ ಆಗ್ತದ. ಕುದುರೆ ಮುಂದೆ ಹೋಗಿ ಕುದುರೆಯನ್ನು ಹಿಂದೆ ಮಾಡಿಬಿಟ್ರೆ ಜೀವನದ ಗಾಡಿ ಎಳಿದಂಗ. ಸೊ ಹಿಂಗಾಗಿ ನಮಗೆ ಆ ತರ ಮಾಡಿದಾಗ ಕೆಲವೊಮ್ಮೆ ನಿರಾಶೆಗಳಾಗ್ತಾವು. ಜೀವನದ ಬಂಡಿ ಸಾಗುವುದಿಲ್ಲ, ಜೀವನದ ರಥ ಸಾಗುವುದಿಲ್ಲ ಅನ್ನುವಂತ ವಿಚಾರವನ್ನ ಇಲ್ಲಿ ಸೂಕ್ಷ್ಮವಾಗಿ ಹೇಳಿತಾರೆ. ಹಂಗಾಗಿ ನಾವು ಆತ್ಮಿಕ ಬೆಳವಣಿಗೆಗೆ ನಾವು ಪ್ರಥಮ ಸ್ಥಾನ ಅಂದ್ರೆ ಮೊದಲಿಗೆ ಅದನ್ನ ಪ್ರಾಶಸ್ತ್ಯವನ್ನ ಕೊಟ್ರೆ, ಆ ಕೊಡಲಿಕ್ಕೆ ನಾವು ರೆಡಿ ಆದ್ರೆ ನಮಗೆ ನಿಜವಾದ ಒಂದು ಅಪಾರ್ಚುನಿಟಿ, ಒಂದು ಅವಕಾಶ ಇಲ್ಲಿ ಸಿಗ್ತದ. ಚಾನ್ಸ್ ಅಂತ ಹೇಳ್ತಾರೆ, ವಿ ಹ್ಯಾವ್ ಎ ರಿಯಲ್ ಚಾನ್ಸ್ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಬೆಳವಣಿಗೆ ನಮ್ಮ ಬದುಕಿನ ಪ್ರಮುಖ ಅಂಗ ಆಗಬೇಕು ಅಂತ ಹೇಳ್ತಾರ. ಮೊದಲಿಗೆ ಅದಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಅಂತ ಹೇಳ್ತಾರೆ. ಅದಾದ ನಂತರ ಒಂದು ಪ್ಯಾರಾ ಬರ್ತದೆ. ಸೊ ನಮ್ಮ ಪ್ರಶಾಂತ ಧಾಮದ ಸ್ನೇಹಿತರು ಓದ್ತಾರೆ, ನಾವು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಆ ಪ್ಯಾರಾವನ್ನು ಓದಿ ಸರ್ ಪ್ಲೀಸ್. ಹೇಗೆ ನಾವು ಬಂದ ನಂತರ ನಾವು ಅಭಿವೃದ್ಧಿಯಾಗುತ್ತಾ ಹೋದಲ್ಲಿ ಭಾವನಾತ್ಮಕ ಹಾಗೂ ಆರ್ಥಿಕ ಭದ್ರತೆಯಂತ ನಮ್ಮ ಯೋಜನಾ ರೀತಿಯು ಬಹು ಗಂಭೀರವಾಗಿ ಬದಲಾಗುತ್ತಾ ಹೋಗುತ್ತದೆ. ನಮ್ಮದೇ ರೀತಿಯ ನಮ್ಮ ಭಾವನಾತ್ಮಕ ಭದ್ರತೆಯ ಬೇಡಿಕೆಯು ಇತರರೊಂದಿಗೆ ಸರಿ ಬೀಳದ ಸಂಬಂಧಗಳಿಗೆ ಕಾರಣವಾಗುತ್ತಿದ್ದು, ಕೆಲವೊಮ್ಮೆ ಈ ಬಗ್ಗೆ ನಮಗೆ ಅರಿವಿಲ್ಲದೆ ಹೋಗುತ್ತಿದ್ದರೂ ಪರಿಣಾಮವು ಅದೇ ಆಗಿತ್ತು. ಒಂದೇ ನಾವು ದೇವರಂತಾಗಿ ಇದರ ಮೇಲೆ ಅಧಿಕಾರ ಚಲಾಯಿಸಲು ಅಥವಾ ಅವರ ಮೇಲೆ ಮಿತಿಮೀರಿ ಹೊಂದಿಕೊಂಡಿರಲು ಪ್ರಯತ್ನಿಸುತ್ತೇವೆ. ಇತರರು ಸಣ್ಣ ಮಕ್ಕಳಂತೆ ಅವರ ಜೀವನವನ್ನು ನಾವು ನಡೆಸಲು ತಾತ್ಕಾಲಿಕವಾಗಿ ಅವಕಾಶ ಕೊಟ್ಟಾಗ ನಾವು ಆನಂದಿತರಾಗಿ ನಮ್ಮಷ್ಟಕ್ಕೆ ಭದ್ರತೆಯನ್ನು ಅನುಭವಿಸಿದೆವು. ಆದರೆ ಅಂತಿಮವಾಗಿ ಅವರು ವಿರೋಧಿಸಿದಾಗ ಅಥವಾ ನಮ್ಮಿಂದ ಓಡಿ ಹೋದಾಗ ಕಂಡು ನಿರಾಶವಾಗಿ ದುಃಖಿತರಾದೆವು. ನಮ್ಮ ಅಸ್ವಾಭಾವಿಕವಾಗಿ ಬೇಡಿಕೆಗಳು ಅದರ ಮೂಲವೆಂಬುದನ್ನು ನೋಡಲಾರದೆ ನಾವು ಅವರನ್ನು ದೂರಿದೆವು. ಓಕೆ, ಇಲ್ಲಿ ಬಹಳ ಅದ್ಭುತವಾಗಿರುವಂತ ಒಂದು ಪ್ಯಾರ ಇದು. ಅಂದ್ರೆ ಭಾವನಾತ್ಮಕವಾಗಿ ನಮ್ಮಲ್ಲಿ ಬರುವಂತ ವಿಚಾರಗಳ ಬಗ್ಗೆ ಅವರು ಇಲ್ಲಿ ಬರೆದಿದ್ದಾರೆ. ಈ ಸ್ಪಷ್ಟತೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಕಾರ್ಯಕ್ರಮಕ್ಕೆ ಬರ್ತೀವಿ, ಕಾರ್ಯಕ್ರಮಕ್ಕೆ ಬಂದ ನಂತರ ಬದುಕು ಬೇರೆ ರೀತಿಯಲ್ಲಿ ಸಾಗ್ತಾ ಹೋದಂಗ ಬದುಕಿನ ಎಲ್ಲ ಆಯಾಮಗಳು ಸರಿ ಆಗ್ತಾ ಹೋಗ್ತಾವು. ನಾವು ಕೂಡ ಅಭಿವೃದ್ಧಿ ಆಗ್ತಾ ಹೋಗ್ತೀವಿ. ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ನಾವು ನಮ್ಮ ಭದ್ರತೆಯನ್ನ ಬಹಳಷ್ಟು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂತಂದ್ರೆ ಇಷ್ಟು ದಿನ ಕುಡಿದು ಎಲ್ಲವನ್ನ ಹಾಳು ಮಾಡಿಬಿಟ್ಟಿವಿ. ಇವತ್ತ ಅದು ಹಿಂದಿನಿಂದ ಯಾರು ಮ್ಯೂಟ್ ಹೋಗಿ ದಯವಿಟ್ಟು. ಓಕೆ, ಸೊ ಬದುಕಿನ ಮುಂದೆ ಏನು ಇಷ್ಟು ದಿನ ಮಾಡಿದ್ದೆಲ್ಲವೂ ಏನು, ಇನ್ನು ಮೇಲೆ ಏನು ಮಾಡಬೇಕು, ಅದೆಲ್ಲವೂ ಯೋಚನೆಗೆ ಬರ್ತದೆ. ಸೊ ಹಿಂಗಾಗಿ ನಾವೇನ್ ಮಾಡ್ತೀವಿ,
ಸ್ಥಿಮಿತತೆಗೆ ಬಂದ ನಂತರ ಅಥವಾ ಕುಡಿತ ನಿಂತ ನಂತರ ನಾವೇನು ಮಾಡ್ತೀವಿ ಅಂತಂದ್ರೆ ನಮ್ಮ ಭಾವನಾತ್ಮಕ ಹಾಗೂ ಆರ್ಥಿಕ ಭದ್ರತೆ, ಈ ಹಣಕಾಸಿನ ವ್ಯವಹಾರ ಬಗ್ಗೆ ಬಹಳ ಚಿಂತನೆಗಳು ಸ್ಟಾರ್ಟ್ ಆಗ್ತಾವೆ. ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಇಷ್ಟು ವರ್ಷ ಕುಡಿತದ ಸಮಯದಲ್ಲಿ ಎಲ್ಲವನ್ನು ಹಾಳು ಮಾಡಿಬಿಟ್ಟಿನಿ, ಇನ್ನು ಮುಂದಿನ ಭವಿಷ್ಯ ಏನು, ಮಕ್ಕಳ ಕಥೆ ಏನು, ಹೆಂಡತಿ ಕಥೆ ಏನು, ಜೀವನ ನಡೆಸೋದು ಹೇಗೆ, ಎಲ್ಲ ಯೋಚನೆಗಳು ಬರಬೇಕು, ಬರಬಾರ್ದು ಅಂತ ಹೇಳಂಗಿಲ್ಲ ಅವರು. ಆದ್ರೆ ಗಂಭೀರವಾಗಿ ನಾವು ಇವುಗಳನ್ನು ಯೋಚನೆ ಮಾಡ್ತಾ ಹೋಗ್ತೀವಿ. ಅದರ ಜೊತೆಗೆ ನಮ್ಮ ಭಾವನಾತ್ಮಕ ಭದ್ರತೆ ಕೂಡ, ಅದರ ಬೇಡಿಕೆ ಕೂಡ ಇನ್ಕ್ರೀಸ್ ಆಕೋತ ಹೋಗ್ತದೆ, ನಿರೀಕ್ಷೆಗಳು ಹೆಚ್ಚಾಕೋತ ಹೋಗ್ತಾವೆ. ಕಾರ್ಯಕ್ರಮಕ್ಕೆ ಬಂದ ನಂತರ ಸ್ಥಿಮಿತತೆಯಿಂದ ಜೀವನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಂತ ನಮಗೆ ಒಂದಿಷ್ಟು ನಿರೀಕ್ಷೆಗಳು ಹೆಚ್ಚಾಕೋತ ಹೋಗ್ತಾವೆ. ಅದು ಭಾವನಾತ್ಮಕ ಇರಬೇಕು ಅಥವಾ ಆರ್ಥಿಕವಾಗಿ ಇರಬಹುದು, ಆ ಬೇಡಿಕೆಗಳು ಕೂಡ ಹೆಚ್ಚಾಕೋತ ಹೋಗ್ತಾವೆ. ಯಾವಾಗ ನಾವು ಭಾವನಾತ್ಮಕ ಭದ್ರತೆಗಳ ಬಗ್ಗೆ ಅಥವಾ ನಮ್ಮ ಭಾವನಾತ್ಮಕ ಬೇಡಿಕೆಗಳಿಗೆ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಕೆಲವೊಮ್ಮೆ ಅದು ಇನ್ನೊಬ್ಬರೊಂದಿಗೆ ಇರುಸು ಮುರುಸಿಗೆ ಕಾರಣ ಆಗ್ತದೆ. ಕೆಲವೊಮ್ಮೆ ನಾವು ನಮ್ಮ ಭಾವನೆಗೆ ತಕ್ಕಂಗೆ ನಮ್ಮ ಪ್ರೊಟೆಕ್ಷನ್ ಒಳಗೆ ನಾವು ನಮಗೆ ಬೇಕಾವು ನಮ್ಮ ಇನ್ನೂ ಅದಕ್ಕೆ ಮೀರಿ ಹೇಳ್ಬೇಕಂತಂದ್ರೆ ನಾವು ಕೇವಲ ನಮ್ಮ ಬಗ್ಗೆ ಅಂದ್ರೆ ನಮ್ಮ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡ್ತಾ ನಮ್ಮದೆಲ್ಲವನ್ನ ಭದ್ರತೆ ಪಡಿಸ್ಕೊಳ್ಳಿಕ್ಕೆ ಹೋದಾಗ ಇದರಿಗಿದ್ದವರಿಗೆ ಕೆಲವೊಮ್ಮೆ ಇದು ಇರುಸು ಮುರುಸು ಆಗ್ತದೆ, ಕೆಲವೊಮ್ಮೆ ಸಂಬಂಧಗಳು ಕೆಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಯಾಕಂದ್ರೆ ನಾನು ವೈಯಕ್ತಿಕವಾಗಿ ಕೇವಲ ನನ್ನದನ್ನ ಮಾತ್ರ ನಾನು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದನ್ನ ಸ್ವಾರ್ಥ ಅಂತ ಹೇಳ್ತಾರೆ. ಸೊ ಈ ಸ್ವಾರ್ಥ ನನ್ನಲ್ಲಿ ಏನು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಾನು ಆಟೋಮೆಟಿಕ್ ಆಗಿ ನಮ್ಮ ಎದುರಿಗೆ ಇದ್ದಂತಹ ಕೆಲವೊಂದಿಷ್ಟು ಸಂಬಂಧಗಳಿಗೆ ಇರುಸು ಮುರುಸು ಆಗ್ತದೆ, ಮನಸ್ತಾಪಗಳು ಬರಕ್ ಸ್ಟಾರ್ಟ್ ಆಕಾವ್. ಇವು ನಮಗೊಮ್ಮೆ ಕೆಲವೊಮ್ಮೆ ಅರಿವಿಗೆ ಬರುವುದಿಲ್ಲ. ನಾವು ಅನ್ಕೊಂಡಿರ್ತೀವಿ ನಾನು ಕರೆಕ್ಟ್ ಇದ್ದೀನಿ, ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ, ಕರೆಕ್ಟ್ ಆಗಿ ಬಿಹೇವ್ ಮಾಡ್ತಾ ಇದ್ದೀನಿ, ನನ್ನಿಂದ ಯಾರಿಗೆ ತೊಂದರೆ ಆಗಿಲ್ಲ ಅಂತ ನಾನು ಅನ್ಕೊಳ್ತಾ ಇರ್ತೀನಿ. ಆದ್ರೆ ನನ್ನ ವೈಯಕ್ತಿಕ ಭಾವನೆಗಳ ಭದ್ರತೆಗೋಸ್ಕರ ಅಥವಾ ಆರ್ಥಿಕ ಭದ್ರತೆಗೋಸ್ಕರ ಅಥವಾ ಸಾಮಾಜಿಕ ಭದ್ರತೆಗೋಸ್ಕರ ನಾನು ಮಾಡಿದಂತಹ ಬಿಹೇವಿಯರ್ಗಳು, ವರ್ತನೆಗಳು ಅವು ನನಗೆ ಗುರ್ತಾಗುದಿಲ್ಲ, ಆದ್ರೆ ಎದುರಿಗಿದ್ದು ನೋಡ್ತಾ ಇರುವಂತ ಮನುಷ್ಯರಿಗೆ ಗುರ್ತಾಗ್ತಿರ್ತದೆ. ನಾನು ಯಾವ ತರ ಬಿಹೇವ್ ಮಾಡ್ತಾ ಇದ್ದೀನಿ, ಯಾವ ತರ ವರ್ತನೆಯನ್ನ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು. ಸೊ ಇದರಿಂದಾಗಿ ಕೆಲವೊಮ್ಮೆ ನೋವುಗಳು ಹುಟ್ಟಕ್ ಸ್ಟಾರ್ಟ್ ಆಕಾವ್. ಮತ್ತೆ ಅವು ನಮಗೆ ಅರಿವಿಲ್ಲದೇನೆ ಬರ್ತಿರ್ತಾವ್. ಪರಿಣಾಮ ಮಾತ್ರ ಏನಾಗ್ತದೆ ಅದ ಆಗ್ತದೆ, ಮತ್ತೆ ಆಸ್ ಇಟ್ ಈಸ್ ಮೊದ್ಲಿನಂಗೆ ಆಗ್ತದೆ. ಮೊದಲಂಗೆ ಆಗ್ತದೆ ಅನ್ನೋಕ್ಕಿಂತ ಹೆಚ್ಚಾಗಿ ಕುಡಿತೀವಂತಲ್ಲ, ಅರ್ಥ ಅಲ್ಲ. ಆದ್ರೆ ತಳಮಳಗಳು ಜಾಸ್ತಿ ಆಗ್ತಾವ್, ಭಾವನಾತ್ಮಕ ಏರುಪೇರುಗಳು ಜಾಸ್ತಿ ಆಗಕ್ ಚಾಲು ಆಕಾವ್. ಒಮ್ಮೊಮ್ಮೆ ನಾವೇನ್ ಮಾಡ್ತೀವಿ, ಇದೆಲ್ಲವೂ ಸ್ಥಿಮಿತತೆಗೆ ಬಂದ ನಂತರ ಎಲ್ಲ ಬದುಕು ಸುಧಾರಿಸ್ತು, ನಾನು ಕೂಡ ಸುಧಾರಿಸ್ತೀನಿ, ನಾನು ಕೂಡ ಅಪ್ಪಟ ತೊಳೆದ ಚಿನ್ನ ಆಗಿನಂತ ಏನ್ ಮಾಡಕ್ ಹೋಗ್ತೀನಿ, ಒಮ್ಮೊಮ್ಮೆ ಇತರರ ಮೇಲೆ ನಾವು ಅಧಿಕಾರ ಚಲಾಯಿಸಕ್ ನೋಡ್ತೇವೆ. ಕೆಲವೊಮ್ಮೆ ನಾವು ದೇವರಂತಾಗಿ ಇತರರ ಮೇಲೆ ಅಧಿಕಾರ ಚಲಾಯಿಸಲು ನೋಡ್ತೇವೆ. ನಾವು ಹೇಳ್ದಂಗೆ ಕೇಳ್ಬೇಕು, ಅವರು ಮನೆಯವರಾಗ್ಲಿ ಅಥವಾ ಹೊರಗಿನವರಾಗ್ಲಿ. ಇನ್ಫ್ಯಾಕ್ಟ್ ಇಲ್ಲಿ ಕಾರ್ಯಕ್ರಮದಲ್ಲೂ ಕೂಡ ನಾವು ಹೇಳ್ದಂಗೆ ಒಂದಿಷ್ಟು ಜನ ಕೇಳಬೇಕು ಅನ್ನುವಂತ ಮನಸ್ಥಿತಿಗೆ ಬಂದು ಬಿಡ್ತೀವಿ. ನಾವು ದೇವರಂಗಾಗಿ ನಾವು ಎಲ್ಲವನ್ನ ನಡೆಸ್ತೀವಿ, ನಾವು ಹೇಳ್ದಂಗೆ ಮಾಡ್ತೀವಿ, ನಾವು ಹೇಳ್ದಂಗೆ ಆಗಬೇಕು ಅನ್ನುವಂತ ಅಧಿಕಾರ ಚಲಾಯಿಸಕರ ನೋಡ್ತೀವಿ. ಇಲ್ಲಪ್ಪ ಅಂದ್ರೆ ಕೆಲವೊಬ್ಬರ ಮೇಲೆ ಡಿಪೆಂಡೆನ್ಸಿ ಬಂತೀವಿ, ಕೆಲವೊಬ್ಬರ ಮೇಲೆ ಮಿತಿಮೀರಿ ಡಿಪೆಂಡೆನ್ಸಿ. ಅವ್ರು ಬಿಟ್ರೆ ಏನೂ ಆಗುದಿಲ್ಲ, ಅವ್ರು ಬೇಕೇ ಬೇಕು, ಅವ್ರಿದ್ರೇ ಎಲ್ಲ ಆಗುದು ಅನ್ನುವಂತ ಡಿಪೆಂಡೆನ್ಸಿಗೆ ಬರ್ತೀವಿ. ಅವಲಂಬನೆ ಅಂತ ಹೇಳ್ತಾರೆ ಇದು. ಬಟ್ ಬೇರೆ ಕಡೆ ಬೇರೆ ಇದೆ, ಬಿಗ್ ಬುಕ್ ಅಲ್ಲಿ ಹೇಳ್ತಾರೆ ನಾವು ಅನಂತನಾದನ ಮೇಲೆ ಡಿಪೆಂಡ್ ಆಗ್ಬೇಕು ಹೊರತಾಗಿ ಇಲ್ಲಿ ಇದ್ದಂತ ಜನರ ಮೇಲೆ ಅಲ್ಲ ಅಂತ ಹೇಳ್ತಾರೆ, ಬೇರೆ ವಿಷಯಗಳ ಬಗ್ಗೆ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಮನಸ್ಸು ಹೆಂಗಿರ್ತದ ಅಂದ್ರೆ ನಾವು ನಾವೇ ದೇವರಾಗಿ ಅಧಿಕಾರ ಚಲಾಯಿಸಕರ ನೋಡ್ತೇವೆ, ಅಥವಾ ನಾವು ಹೇಳ್ದಂಗೆ ನಡಿಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡ್ತೀವಿ. ಇಲ್ಲಪ್ಪ ಅಂದ್ರೆ ಇನ್ನೊಬ್ಬರ ಮೇಲೆ ಪೂರ್ಣ ಪ್ರಮಾಣದಾಗ ಅವಲಂಬನೆ ಆಗ್ಬಿಡ್ತದೆ. ಕೆಲವೊಮ್ಮೆ ಏನಾಗ್ತದೆ, ನಮ್ಮ ಮನೆಯವರಾಗ್ಲಿ ಹೊರಗಿನವರಾಗ್ಲಿ ಅಥವಾ ಏಕ್ ಬಂದಂತ ಹೊಸ ಬಂಧುಗಳಾಗ್ಲಿ ಸಣ್ಣ ಮಕ್ಕಳಂತೆ ಅಂತ ಹೇಳ್ತಾರ ಅವ್ರು. ಅಂದ್ರೆ ಅಲ್ಲಿ ನಮ್ಗೆ ಅರ್ಥ ಆಗ್ಲಿ ಅನ್ನೋ ಹಂಗೆ ಬರ್ದಿರ್ತಾರ. ಅವರ ಜೀವನವನ್ನು ನಾವು ನಡೆಸಲು ತಾತ್ಕಾಲಿಕವಾಗಿ ಅವರು ಅವಕಾಶ ನಮಗೆ ಕೊಟ್ಟಿರ್ತಾರೆ. ತಾತ್ಕಾಲಿಕವಾಗಿ ಕೆಲವೊಮ್ಮೆ ಹೊಸ ಬಂಧುಗಳು ನಮ್ಮನ್ನ ಕೇಳಿ ಮಾಡ್ತಿರ್ತಾರೆ, ಮನೆಯವರು ಕೂಡ ನಮ್ಮನ್ನ ಈಗ ಕೇಳಿ ಮಾಡ್ತಾ ಇರ್ತಾರ. ಮನೆಯವರು ಕೂಡ ಕೇಳ್ತಾರ, ಹೊರಗಿನವರು ಕೇಳ್ತಾರ. ಈ ಕೆಲಸ ಮಾಡುವಲ್ಲಿ ಕೂಡ ಇವತ್ತು ನಮ್ಮ ಮಾತುಗಳನ್ನು ಕೇಳಿ ಏನಾರ ಮಾಡಬೇಕು ಏನು ಅನ್ನುವಂಥದ್ದು ಒಂದು ಪರಿಸ್ಥಿತಿ ಬಂದಿರ್ತೇವೆ. ಅವರು ತಾತ್ಕಾಲಿಕವಾಗಿ ನಮಗ್ ಕೊಟ್ಟಿರ್ತಾರೆ, ಕೆಲವೊಮ್ಮೆ ತಾತ್ಕಾಲಿಕವಾಗಿ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ನಿಭಾಯಿಸ್ಲಿಕ್ಕೆ ನಮಗ್ ಕೊಟ್ಟಿರ್ತಾರೆ, ಅಥವಾ ನಮ್ಮನ್ನ ಕೇಳಿ ಮಾಡ್ತಿರ್ತಾರೆ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಇತರರು ಸಣ್ಣ ಮಕ್ಕಳಂತೆ ಅವರ ಜೀವನವನ್ನು ನಾವು ನಡೆಸಲು ತಾತ್ಕಾಲಿಕವಾಗಿ ಅವಕಾಶ ಕೊಟ್ಟಾಗ ನಾವು ಆನಂದಿತರಾಗ್ತೀವಿ. ನಮಗೇನು ಒಂದಿಷ್ಟು ಹವಾ ಹಾಕಿದಂಗ ನಮ್ಮನ್ನು ಕೇಳಿ ಮಾಡ್ತಾರೆ, ನಾವಿರ್ಲಿಲ್ಲ ಅಂದ್ರೆ ಏನೂ ನಡೆಯಂಗಿಲ್ಲ. ನಮ್ಮ ಒಳಗಡೆನೆ ಒಂದು ಅದು ಇನ್ಫ್ಲೇಟ್ ಆಗ್ತದೆ. ಒಂದು ಬರಬಾರದಂತ ವಿಷಯಗಳೆಲ್ಲ ತಲೆಯಾಗ ಬರಕ್ ಚಲೋ ಆಕ್ಕವು.
ಐ ಆಮ್ ದ ಸುಪ್ರೀಂ ಅನ್ನುವಂತ ತಲೆಯಾಗ ಬರ್ತದೆ. ನನ್ನನ್ನು ಕೇಳಿ ಮಾಡ್ತಾರ, ನನ್ನನ್ನು ಇದು ಮಾಡ್ತಾರ, ಬಹಳ ಸಂತೋಷದಲ್ಲಿ ಇರ್ತದ ಮನುಷ್ಯ. ಸೊ ಅದು ತಾತ್ಕಾಲಿಕ ಇರ್ತದ. ಅದು ತಾತ್ಕಾಲಿಕವಾಗಿ ಅವ್ರ ಜೀವನವನ್ನ ಅಥವಾ ಅವರ ಜೀವನದ ಕೆಲವು ನಿರ್ಧಾರಗಳನ್ನ ನಮ್ಗ ಕೇಳಿ ತಗೊಂಡು ಅದರಿಂದ ಮಾಡ್ತಾ ಇದ್ದಾಗ ನಮ್ಗೆ ಆನಂದ ಆಗ್ತದೆ. ಅದ್ರ ಜೊತೆಗೆ ನನ್ನನ್ನು ಕೇಳಿ ಮಾಡ್ತಾರೆ, ನನ್ನನ್ನ ಯಾರು ಇದು ಮಾಡೋದಿಲ್ಲ, ನನಗೆ ಜವಾಬ್ದಾರಿ ಕೊಡ್ತಾರೆ, ನನ್ನ ಮಾತು ಎಲ್ಲರೂ ಕೇಳ್ತಾರೆ ಅಂತ ಹೇಳಿ ನಾವು ಕೂಡ ನಮ್ಮ ಸಾಮಾಜಿಕ ಭದ್ರತೆಯನ್ನು ಅನುಭವಿಸ್ತೀವಿ. ಆದ್ರೆ ಅಂತಿಮವಾಗಿ ಏನಾಗ್ತದೆ, ಕೆಲವೊಮ್ಮೆ ಇದು ಹಿಂಗ ಇರುವುದಿಲ್ಲ, ಈ ದಿನಗಳು ಹಿಂಗ ಇರುವುದಿಲ್ಲ, ಈ ಕ್ಷಣಗಳು ಚೇಂಜ್ ಆಗ್ತಿರ್ತಾವ. ಇವತ್ತಿದ್ದಂತ ಮನುಷ್ಯ ನಾಳೆ ಹಿಂಗೆ ಇರ್ತಾನಂತ ಏನಿರುವುದಿಲ್ಲ. ಮನೆಯವ್ರ ಚೇಂಜ್ ಆಗ್ತಾರೆ, ಇನ್ಫ್ಯಾಕ್ಟ್ ನಾವು ಕೂಡ ಚೇಂಜ್ ಆಗ್ತೀವಿ, ಇನ್ನು ಹೊರಗಿನವ್ರು ಚೇಂಜ್ ಆಗುದಿಲ್ಲ. ಕೆಲವೊಮ್ಮೆ ವಿರೋಧಗಳು ಬರ್ತಾವ. ಎಲ್ಲ ನಮ್ಮ ಮಾತುಗಳಿಗೆ ಎಲ್ಲರೂ ಸಹಿ ಅನ್ನಂಗಿಲ್ಲ, ಎಲ್ಲರೂ ಕರೆಕ್ಟ್ ಅನ್ನಂಗಿಲ್ಲ. ಅಲ್ಲಿ ಕೆಲವೊಂದಿಷ್ಟು ಭಿನ್ನ ಅಭಿಪ್ರಾಯಗಳು ಬರಕ್ ಸ್ಟಾರ್ಟ್ ಆಗ್ತಾವ. ಕೆಲವೊಬ್ರು ವಿರೋಧ ಮಾಡಕ್ ಸ್ಟಾರ್ಟ್ ಮಾಡ್ತಾರ ನಮ್ಮ ಮಾತುಗಳಿಂದ. ಅವಾಗ ನೋವು ಚಾಲು ಆಕತ್ ನಮ್ಗ. ಕೆಲವೊಬ್ರು ನಮ್ಮ ಸವಾಸ ಬೇಡ ಅಂತ ಬಿಟ್ಟು ಹೋಗಕ್ ಚಾಲು ಮಾಡ್ತಾರ. ಅವಾಗ ನಾವು ಮತ್ತೆ ನಿರಾಶರಾಗ್ತೀವಿ, ದುಃಖಿತರಾಗ್ತೀವಿ. ಇವೆಲ್ಲವೂ ಭಾವನಾತ್ಮಕ ಏರುಪೇರುಗಳು, ಭಾವನಾತ್ಮಕ ತೊಳಲಾಟಗಳು. ಒಬ್ಬ ಮನುಷ್ಯ ಸ್ಥಿಮಿತತೆಗೆ ಬಂದ ನಂತರ ಅವನಲ್ಲಿ ಮೂಡಿ ಬರುವಂತ ವಿಚಾರಗಳು ಬಹಳ ಇರ್ತಾವ. ಕೊಡ್ತಾ ಒಂದೇ ಇರುವುದಿಲ್ಲ, ಆದ್ರೆ ಭಾವನಾತ್ಮಕ ಏರುಪೇರುಗಳು, ಗೊಂದಲಗಳು, ತುಮುಲುಗಳು ಅಂತ ಏನ್ ನಾವು ಕರಿತೀವಿ, ಅವೆಲ್ಲವೂ ಒಳಗಡೆ ಓಡಾಡ್ತಾವ್. ಯಾವುದನ್ನ ಬೇಡ, ನಮಗ್ ಆ ಜೀವನ ಬೇಡ, ಸ್ಥಿಮಿತತೆಯಿಂದ ಬದುಕೋಣ, ಮನಃಶಾಂತಿಯಿಂದ ಬದುಕೋಣ ಅಥವಾ ಪ್ರಶಾಂತತೆಯಿಂದ ಬದುಕೋಣ ಅಂತೇಳಿ ಇಲ್ಲಿ ಬಂದಾಗ, ಇಲ್ಲಿ ಕೂಡ ಭಾವನೆಗಳ ಏರುಪೇರುಗಳು ಸ್ಟಾರ್ಟ್ ಆದಾಗ ಮನುಷ್ಯ ಗಲಿಬಿಲಿಗೊಳ್ತಾನ. ಸೊ ಅವೆಲ್ಲವೂ ಇಲ್ಲಿ ಬರೆದಿಟ್ಬಿಟ್ರ ಅವರು. ಕೊಡ್ತಾ ನಿಂತ ನಂತರ ಏನೇನ್ ಆಗ್ತದ ಅನ್ನುವಂಥದ್ದು ಎಲ್ಲವೂ ಬರೆದಿಟ್ಟಿದ್ದಾರೆ ಇಲ್ಲಿ. ಸೊ ಕೆಲವೊಮ್ಮೆ ಏನಾಗ್ತದೆ, ಅವರು ವಿರೋಧ ಮಾಡಿದಾಗ ನಮ್ಮನ್ನ ನಾವು ಯಾರು ನಮ್ಮ ಮಾತು ಕೇಳ್ತಾರ ಅಂತ ಹೇಳಿ ಅನ್ಕೊಂಡಿರ್ತೀವಿ, ಅಂತವ್ರು ನಮ್ಮನ್ನು ವಿರೋಧಿಸಿದಾಗ ಅಥವಾ ನಮ್ಮಿಂದ ದೂರ ಹೋದಾಗ ನಾವು ನಿರಾಶರಾಗ್ತೀವಿ, ಮತ್ತೆ ನಮಗೆ ದುಃಖ ಆಗ್ತದ. ಅದ್ರ ಜೊತೆಗೆ ನಮ್ಮ ಅಸ್ವಾಭಾವಿಕ ಬೇಡಿಕೆಗಳು, ನನ್ನ ಮಾತು ಕೇಳಿ, ನಾ ಹೇಳ್ದಂಗ ಆಗ್ಲಿ, ನನ್ನ ನಿರ್ಧಾರಗಳು ಸರಿ ಇರ್ತಾವು, ನಾನು ಹೇಳ್ದಂಗ ಅವ್ರು ನಡೀಲಿ ಅನ್ನುವಂಥದ್ದು ಏನಿರ್ತದ ತಲೆಯೊಳಗ ಅಸ್ವಾಭಾವಿಕ ಬೇಡಿಕೆಗಳು. ಸೊ ಅದು ನಮ್ಮ ಕಾರಣ. ನಮ್ದಪ್ಪ ಈಗ ನಮ್ಮ ಸ್ವಾಭಾವಿಕ ಬೇಡಿಕೆಗಳ ಅದಕ್ಕೆ ಕಾರಣ ಆಗ್ತಾವ. ಇವ್ರನ್ನ ದೂರ್ಲಿಕ್ಕೆ ಹೋಗ್ತೀವಿ, ಇವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತೀವಿ. ಅವ್ರು ತಪ್ಪು ಮಾಡಿದ್ರು, ಇವ್ರು ತಪ್ಪು ಮಾಡಿದ್ರು, ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳಕ್ ಹೋಗ್ತೀವಿ. ಬಟ್ ಒಳಗಿನಿಂದ ಒಂದು ಸೈಡ್ ನಿಂತು ನೋಡಿದಾಗ ನಮ್ಮಿಂದ ಆದಂತ ಅಸ್ವಾಭಾವಿಕ, ಅವು ನಮ್ಮ ಸ್ವಾಭಾವಿಕವಾಗಿ ಇರಂಗಿಲ್ಲ ಬೇಡಿಕೆಗಳು, ಅಸ್ವಾಭಾವಿಕವಾದ ಬೇಡಿಕೆಗಳು ಇರ್ತಾವ. ಈಡೇರಿಸಲಾರ್ದಂತ ಬೇಡಿಕೆಗಳನ್ನ ನಾವು ಬಯಸ್ತೀವಿ. ಹಿಂಗಾಗಿ ಜನ ನಮ್ಮಿಂದ ದೂರ ಹೋಗಕ್ ಸ್ಟಾರ್ಟ್ ಮಾಡ್ತಾರ. ಕುಡಿತಾ ಇರುವುದಿಲ್ಲ, ಆದ್ರೂ ಕೂಡ ಜನ ನಮ್ಮಿಂದ ದೂರ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಅಂತ ಹೊತ್ನಾಗ ನಾವು ಮತ್ತಿಷ್ಟ ಕಷ್ಟ ಅನುಭವಿಸಕ್ ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ. ಸೊ ಅದಾದ ನಂತರ ಮುಂದೆ ಏನಾಗ್ತದೆ ಓದಿ ಸರ್ ಪ್ಲೀಸ್. ನಾವು ವಿರುದ್ಧ ಹಾದಿಯನ್ನು ಹಿಡಿದು ಸಣ್ಣ ಮಕ್ಕಳಂತೆ ಇತರರು ನಮ್ಮನ್ನು ಸಂರಕ್ಷಿಸಬೇಕು ಮತ್ತು ನಮಗೆ ಉತ್ತಮ ಜೀವನಾವಕಾಶ ನೀಡುವುದು ಜಗತ್ತಿನ ಜವಾಬ್ದಾರಿ ಎಂದು ಒತ್ತಾಯಿಸಿದಾಗಲೂ ಪರಿಣಾಮವು ಇಷ್ಟೇ ದುರದೃಷ್ಟಕಾರಿಯಾಗಿತ್ತು. ಇದರಿಂದಾಗಿ ನಾವು ಅತಿಯಾಗಿ ಪ್ರೀತಿಸಿದವರು ನಮ್ಮನ್ನು ಬದಿಗೆ ದೂಡುವಂತೆ ಅಥವಾ ಪ್ರಾಯಶಃ ನಮ್ಮನ್ನು ಸಂಪೂರ್ಣವಾಗಿ ತೊರೆಯುವಂತೆ ಆಯಿತು. ನಮ್ಮ ನಿರಾಶೆ ಸಹಿಸಲು ಕಷ್ಟಕರವಾಯಿತು. ಜನರು ನಮ್ಮಂತಹ ರೀತಿಯಾಗಿ ನಡೆಯುವುದು ನಮ್ಮಿಂದ ಯೋಚಿಸಲು ಅಸಾಧ್ಯವಾಗಿತ್ತು. ವಯಸ್ಸಿನಲ್ಲಿ ನಾವು ವಯಸ್ಕರಾಗಿದ್ದರೂ ಎಲ್ಲವನ್ನು ಅಂದರೆ ಇತರರು ಪತಿ ಪತ್ನಿಯರು ಇಡೀ ಜಗತ್ತನ್ನೇ ನಮ್ಮ ರಕ್ಷಣಾತ್ಮಕ ಹಿರಿಯನ್ನಾಗಿ ಮಾಡುವ ಬಲಶಾಲಿ ಪ್ರಯತ್ನವನ್ನು ಮಾಡುತ್ತಿದ್ದೆವು. ಎಲ್ಲಾ ಜನರು ವಿಶ್ವಾಸರಲ್ಲಾದರಲ್ಲೂ ನಮ್ಮ ಅಷ್ಟಜಂಬಸ ಬೇಡಿಕೆಗಳನ್ನು ಮಿತಿ ಮೀರಿದಾಗ ಇತರರ ಮೇಲಿನ ನಮ್ಮ ಮಿತಿ ಮೀರಿದ ಹೊಂದಿಕೊಳ್ಳುವಿಕೆ ಸೋಲುತ್ತದೆ ಎಂಬ ಪಾಠವನ್ನು ಕಲಿಯಲು ನಾವು ನಿರಾಕರಿಸಿದೆವು. ಇಲ್ಲಿ ಉಲ್ಟಾ ಆಗಲೇ ಬೇರೆ ಇತ್ತು. ಆಗಲೇ ಪ್ಯಾರಾದಾಗ ಏನಿತ್ತು ಅಂತಂದ್ರೆ, ಜನ ನಮ್ಮನ್ನ ಅವಲಂಬಿಸ್ತಿದ್ರು, ಜನ ನಮ್ಮ ಮಾತುಗಳನ್ನ ಕೇಳ್ತಿದ್ರು, ಜನ ನಮ್ಮನ್ನ ನಮ್ಮ ಡಿಸಿಷನ್ಗಳನ್ನ ಗೌರವಿಸ್ತಿದ್ರು. ಆದ್ರೆ ಇಲ್ಲಿ ಉಲ್ಟಾಕತಿ, ಈ ಪ್ಯಾರಾದಲ್ಲಿ ಉಲ್ಟಾಗ್ತದೆ. ನಾವು ಸಣ್ಣ ಮಕ್ಕಳಂತೆ ಹಠ ಹಿಡಿತೀವಿ, ಜನ ನಮ್ಮನ್ನ ಸಂರಕ್ಷಿಸಬೇಕು, ನಮ್ಮ ಜೊತೆ ಇದ್ದವರು ನಮ್ಮನ್ನ ಕಾಪಾಡಬೇಕು, ನಮ್ಮ ಮನೆಯವರಾಗ್ಲಿ ಹೊರಗಿನವರಾಗ್ಲಿ ಗೆಳೆಯರಾಗ್ಲಿ ನಮ್ಮನ್ನ ಕಾಪಾಡಬೇಕು.
ನಮಗೆ ಉತ್ತಮ ಜೀವನಾವಕಾಶ ನೀಡುವುದು ಈ ಜಗತ್ತಿನ ಜವಾಬ್ದಾರಿ ಅನ್ನುವಂಥದ್ದು ನಾವು ಒತ್ತಾಯಿಸಕ್ ಚಾಲು ಮಾಡ್ತೀವಿ. ಈ ಜಗತ್ತಿನಾಗ ನಾವು ಬಂದೀವಿ ಅಂದ್ರೆ ಜಗತ್ತಿನಲ್ಲಿ ಇರುವಂತ ಜನರು ನಮ್ಮ ಜೀವನವನ್ನ ನಡೆಸಬೇಕು, ಅವ್ರು ಒಳ್ಳೆಯ ಒಂದು ಜೀವನದ ಅವಕಾಶವನ್ನ ನಮಗೆ ಕೊಡಬೇಕು ಅನ್ನುವಂತ ಈ ಯೋಚನೆಯನ್ನ ಮುಂದಿಟ್ಟು ನಾವು ಒತ್ತಾಯಿಸಿದಾಗ ಪರಿಣಾಮ ಕೂಡ ಇಷ್ಟೇ ದುರದೃಷ್ಟಕರವಾಗಿರ್ತದ. ಅಲ್ಲಿ ಜನ ನಮ್ಮ ಮಾತು ಕೇಳಿ ಅಂತ ಯೋಚನೆ ಮಾಡ್ತೀವಿ. ಹಿಂದಿನ ಪ್ಯಾರದಲ್ಲಿ ಇಲ್ಲಿ ನಮ್ಮನ್ನ ಯಾರಾದ್ರೂ ಸಂರಕ್ಷಿಸ್ಲಿ, ನಮ್ಮನ್ನ ಯಾರಾದ್ರೂ ಕೇರ್ ಆಗ್ಲಿ, ಅಥವಾ ನಮ್ಮ ಡಿಪೆಂಡೆನ್ಸಿ ಇನ್ನೊಬ್ಬರ ಮೇಲೆ ನಿಲ್ಲಕ್ ಚಾಲು ಆಗ್ತದ. ಸೊ ಇದಾದ ನಂತರ ಏನಾಗ್ತದೆ, ಇದರಿಂದಾಗಿ ನಾವು ಈ ತರ ಮಾಡ್ತಾ ಹೋದಂತೆ ನಾವು ಅತಿಯಾಗಿ ಪ್ರೀತಿಸಿದವರು ನಮ್ಮನ್ನ ಬದಿಗೆ ದೂಡುವಂತೆ, ಬಹುಶಃ ಪ್ರಾಯಶಃ ನಮ್ಮನ್ನ ಸಂಪೂರ್ಣವಾಗಿ ತೊರೆಯುವಂತೆ ಆಗ್ತದ. ಎಷ್ಟಂತ ನೋಡ್ಕೋತಾರ ನಮ್ಮನ್ನ, ಕುಡ್ತದ ಸಮಯದಲ್ಲೂ ನೋಡಿದಾರೆ, ಇನ್ನು ಕುಡ್ತಾ ಬಿಟ್ಟ ನಂತರ ಅದೇ ಹಣೆ ಬರ ಅಂತಾರ, ಇಲ್ಲೇ ಕುಂತಲ್ಲೇ ಕೂತ್ನಂದ್ರೆ ಎಷ್ಟು ದಿನ ಅಂತ ನೋಡ್ತಾರ ನಮ್ಮನ್ನ. ನೋಡುವವರಾದ್ರೂ ಎಷ್ಟು ದಿನ ನೋಡ್ತಾರ. ಟೋಟಲಿ ಓವರ್ ಆಲ್ ಡಿಪೆಂಡೆನ್ಸಿ ಅವ್ರ ಮೇಲೆ ಬಂದ್ರೆ ಹೇಗೆ? ಅವ್ರಿದ್ದಾರೆ, ಅವ್ರು ಕಾಪಾಡ್ತಾರ, ಅವ್ರು ನಮ್ಮ ಜೀವನ ನಡೆಸ್ತಾರ, ಅವ್ರು ಏನ್ ಮಾಡ್ತಾರ ಮಾಡ್ಲಿ, ನಾನಕರ ಸುಮ್ಮನೆ ಇರ್ತೀನಿ ಅನ್ನುವಂತ ಮಾತು ಕೂಡ ನಡೆಯಂಗಿಲ್ಲ ಇಲ್ಲಿ. ನಾವು ಇಲ್ಲಿ ಏನಾಗ್ತದೆ, ಸಣ್ಣ ಮಕ್ಕಳಂತೆ ಇತರರು ನಮ್ಮನ್ನು ಸಂರಕ್ಷಿಸಬೇಕು, ನಮ್ಮನ್ನು ಕಾಪಾಡಬೇಕು, ಮತ್ತೆ ನಮಗ ಉತ್ತಮವಾದ ಒಂದು ಜೀವನದ ಅವಕಾಶವನ್ನ ನೀಡಬೇಕು. ಅದರ ಜವಾಬ್ದಾರಿ ಕೂಡ ಈ ಜಗತ್ತಿನದಾಗೈತಿ. ಈ ಜಗತ್ತಿನಲ್ಲಿ ನಾನು ಅದೇನಂದ್ರೆ ಅದನ್ನೆಲ್ಲವನ್ನ ಅವ್ರು ನಿಭಾಯಿಸಬೇಕು ಅನ್ನುವಂಥದ್ದು ಒತ್ತಡ ನಾವು ತರಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಈ ರೀತಿ ಆದಾಗ ಏನಾಗ್ತದ, ಮತ್ತೆ ಪರಿಣಾಮ ಅದೇ ದುರದೃಷ್ಟಕರ ಆಗ್ತದ. ಜನ ನಮ್ಮಿಂದ ದೂರ ಹೋಗ್ತಾರ, ನಾವು ಪ್ರೀತಿಸಿದವರು ಕೂಡ ನಮ್ಮನ್ನ ಬಿಟ್ಟು ಹೋಗ್ತಾರ. ಸೊ ನಮಗೆ ಈ ತರ ಎಲ್ಲ ಮತ್ತೆ ಜನ ಮಾಡಿದ ತಕ್ಷಣ ಮತ್ತೆ ನಮಗೆ ಆ ನಿರಾಶೆಯನ್ನು ಸಹಿಸ್ಲಿಕ್ಕೆ ನಮಗೆ ಕಷ್ಟ ಆಗ್ತದ. ನಮ್ಮತ್ತ ಜನ ಅಥವಾ ನನ್ನ ಬಗ್ಗೆ ಜನ ಈ ರೀತಿ ಯೋಚನೆ ಮಾಡೋದು, ಅಥವಾ ನನ್ನ ಬಗ್ಗೆ ನಮ್ಮ ಮನೆಯವರು ಈ ರೀತಿ ಯೋಚನೆ ಮಾಡೋದು ನಮ್ಮಿಂದ ಅಸಾಧ್ಯ ಆಗಿಬಿಡ್ತದೆ. ಕೇರ್ ಮಾಡ್ಲಿ ಅಂತ ಬಯಸ್ತೀವಿ, ನಮ್ಮನ್ನ ಕಾಪಾಡ್ಲಿ ಅಂತ ಬಯಸ್ತೀವಿ, ನಮಗೆ ಇನ್ನಷ್ಟು ಪ್ರೀತಿ ತೋರಿಸ್ಲಿ ಅಂತ ಬಯಸ್ತೀವಿ, ನಮ್ಮನ್ನ ಗೌರವಿಸ್ಲಿ ಅಂತ ಬಯಸ್ತೀವಿ, ನಮ್ಮ ಜೀವನವನ್ನು ಅವ್ರು ನಡೆಸ್ಲಿ ಅಂತ ಯೋಚನೆ ಮಾಡ್ತೀವಿ. ಇದೆಲ್ಲ ನೋಡಿ ಸಾಕಾಗಿ ಹೋಗ್ಬಿಟ್ಟಿರ್ತೈತೆ ಅವ್ರಿಗೆ. ಯಾವಾಗ ಕುಡ್ತದ ಸಮಯದಲ್ಲಿ ಏನೋ ಒಂದ್ ಮಾಡ್ತಿತ್ತು, ಏನೋ ಹೋಲಿ ಪಾಪ ನಶೆಯಲ್ಲಿರ್ತಾನಂತ ಮಾಡ್ತಿದ್ರು. ಇನ್ನು ಈ ನೆಚ್ಚಲಾಗಿ ಈ ಸ್ಥಿಮಿತತೆಯಿಂದ ಜೀವನ ಮಾಡ್ಬೇಕಾದ್ರೂ ಕೂಡ ಇದೇ ಹಣೆ ಬರ ಅಂದ್ರೆ ಯಾರು ಕೇಳ್ತಾರ ನಮ್ಮನ್ನ? ಅದಕ್ಕೆ ಹೇಳ್ತಾರ ಅವ್ರು. ಅಲ್ಲಿ ಈ ನಿರಾಶೆ ಆಗ್ತದೆ ಯಾವಾಗ ಜನ ನಮ್ಮನ್ನ ತೊರಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಥವಾ ನಮ್ಮಿಂದ ದೂರ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಥವಾ ನಮ್ಮ ಮಾತುಗಳಿಗೆ ಕಿಮ್ಮತ್ತಿಲ್ಲಾರ್ದಂಗೆ ಆಗ್ತದೆ. ಅವಾಗ ನಮ್ಗೊಂದಿಷ್ಟು ನಿರಾಶೆಗಳಾಗ್ತವೆ. ನಿರಾಶೆ ನಮ್ಗೆ ಸಹಿಸಕ್ಕಾಗುದಿಲ್ಲ. ಮೊದ್ಲೆಕ್ಕ ವಯಸ್ಸಿನಲ್ಲಿ ನಾವು ದೊಡ್ಡವ್ರು ಇವತ್ತು ಇಲ್ಲ ಅನ್ನಂಗಿಲ್ಲ. ವಯಸ್ಸಿನಲ್ಲಿ ನಾವು ವಯಸ್ಕರಾಗಿದ್ರು ಕೂಡ ನಮಗಿಂತ ಚಿಕ್ಕವರು, ನಮ್ಮ ಮಿತ್ರರು ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಳು ಇರ್ಬೋದು, ಅಥವಾ ಈಗ ಅಲ್ಲ ನನ್ನ ಮೆಂಬರ್ ಇದ್ರೆ ಗಂಡುಗಳು ಇರ್ಬೋದು, ಇವ್ರು ಎಲ್ಲರೂ ಕೂಡ ನಮ್ಮನ್ನ ಅಥವಾ ಇಡೀ ಜಗತ್ತು ನಮ್ಮನ್ನ ರಕ್ಷಣೆ ಮಾಡ್ಲಿ ಅನ್ನುವಂಥ ಬಯಕೆ ನಮ್ಮಲ್ಲಿ ಇರ್ತದ. ಇದು ಬಾಲಿಶ ಪ್ರಯತ್ನ ಅಂತ ಹೇಳ್ತಾರ ಅವರು. ನಾನು ಬಂದಿನಿ ಈ ಜಗತ್ತಿನಲ್ಲಿ, ನಾನು ಬಂದಾಗೂ ಕೂಡ ಒಂಟಿ ಬದುಕಬೇಕಾದ್ರೂ ನಾನು ಬದುಕಬೇಕು. ನನ್ನ ಜೊತೆ ಇರೋರೆಲ್ಲರೂ ಎಷ್ಟು ದಿನ ಅಷ್ಟು ದಿನ ಅವ್ರವ್ರ ಟೈಮ್ ಇರ್ತಾನೆ ಇರ್ತಾರ. ನಾವೆಲ್ಲರೂ ಒಬ್ಬಂಟಿಗರಾಗಿನ ಹೋಗ್ಬೇಕು. ಅವು ಯಾವ ಯೋಚನೆ ಮಾಡೋದಿಲ್ಲ. ನಾನು ಇಲ್ಲಿ ಕೂತೀನಿ, ನಾನು ಒಂದು ಸ್ಥಿಮಿತತೆಯಲ್ಲಿ ಅದೀನಿ, ಕೊಡ್ತಾ ಒಂದು ಬಿಟ್ಟಿದ್ದ ದೊಡ್ಡ ಸಾಧನೆ. ಹಿಂಗಾಗಿ ನಾನು ಎಲ್ಲರೂ ಕೇರ್ ಮಾಡ್ಬೇಕು, ನನಗೆ ಮರ್ಯಾದೆ ಕೊಡ್ಬೇಕು, ನನ್ನ ಪ್ರೀತಿ ಮಾಡ್ಬೇಕು, ನನ್ನನ್ನು ಅವ್ರು ರಕ್ಷಣೆ ಮಾಡ್ಬೇಕು. ಇವೆಲ್ಲ ಬಾಲಿಶ ಬೇಡಿಕೆಗಳನ್ನು ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ವಯಸ್ಸಿನಲ್ಲಿ ನಾವು ದೊಡ್ಡವ್ರು ಇರ್ತೀವಿ, ಆದ್ರೂ ಕೂಡ ನಮಗಿಂತ ಚಿಕ್ಕವರು ನಮ್ಮನ್ನೆಲ್ಲ ಸಾಕ್ಬೇಕಂದ್ರೆ ಹೆಂಗೆ ಆಗ್ತದೆ? ನಮಗಿಂತ ಚಿಕ್ಕವ್ರು ಎಲ್ಲರೂ ನಮ್ಮನ್ನ ಸಾಕುವುದಂದ್ರೆ ಸರಳ? ಸೊ ಇಂಥ ಎಲ್ಲ ಬಾಲಿಶ ಪ್ರಯತ್ನಗಳನ್ನ ನಾವು ಮಾಡ್ತಿದೀವಿ. ಇವತ್ತೆಲ್ಲಾ ಜನರು ವಿಶ್ವಾಸ್ತರಲ್ಲ. ಈ ಜಗತ್ತಿನಲ್ಲಿ ಎಲ್ಲರೂ ನಾವೇನು ವಿಶ್ವಾಸ ಇಡ್ತೀವಿ ಹಂಗೆ ಎಲ್ಲರೂ ವಿಶ್ವಾಸ್ತರಲ್ಲ. ಯಾರು ಕೂಡ ನಮ್ಮನ್ನ ಎಲ್ಲರೂ ಕೂಡ ನಮ್ಮನ್ನ ವಿಶ್ವಾಸಾತ್ಮಕವಾಗಿ ನೋಡ್ತಾರೆ, ಅಥವಾ ಅಂದ್ರೆ ನಂಬಿಕೆ ಇಟ್ಟು ನೋಡ್ತಾರಂತಲ್ಲ, ನೋಡ್ತಾರೆ. ಅದರಲ್ಲಿ ನಮ್ಮ ಅಸಮಂಜಸ ಬೇಡಿಕೆಗಳು ಅಂತ ಹೇಳ್ತಾರೆ. ಆ ಬೇಡಿಕೆಗಳು ಸಮಂಜಸನೇ ಇರುವುದಿಲ್ಲ. ಸುಮ್ಮನೆ ಬೇಡವಾದ ಬೇಡಿಕೆಗಳು ಮಿತಿ ಮೀರಿದಾಗ ಇತರರ ಮೇಲಿನ ನಮ್ಮ ಮಿತಿ ಮೀರಿದ ಹೊಂದಿಕೊಳ್ಳಿಕ್ಕೆ ಅಂದ್ರೆ ಡಿಪೆಂಡೆನ್ಸಿ ಸೋಲ್ತದ. ಎಟ್ಟಂತ ನೋಡ್ತಾರ ಅವರು. ಕೊಡ್ತಾ ನಿಂತದ, ಎಲ್ಲ ನಿಂತದ, ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಕಾರ್ಯಕ್ರಮಕ್ಕೆ ಬರ್ತೀನಿ, ಮೀಟಿಂಗ್ ಅಟೆಂಡ್ ಹಾಕಿನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಎಲ್ಲ ಹೆಂಗಾಗ್ತದೆ. ಈ ಡಿಪೆಂಡೆನ್ಸಿ ಎಷ್ಟು ಬರ್ತದಂದ್ರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೂ ನಾವು ಅವ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಅವ್ರ ದುಡ್ಡು ಕೊಟ್ಟರೆ ಹೋಗ್ಬೇಕು ಅನ್ನೋ ಲೆಕ್ಕಕ್ಕೆ ಬಂದು ಕುಂತು ಬಿಡ್ತೀವಿ. ಅದಾಗಬಾರ್ದು ಸ್ನೇಹಿತರು.
ಈ ಮಿತಿ ಮೀರಿದ ಹೊಂದಿಕೊಳ್ಳುವಿಕೆ ಅಂತಂದ್ರೆ ಏನಿದು? ಇದು ಸೋಲ್ತೈತಿ, ಇದು ಬರಬರ್ತ ಏನ್ ಹಿಂದೇನ್ ಕಿರಿಕಿರೋ ಮರ ಅನಿಸ್ತವ. ಇಲ್ಲಿ ಸೀಮಿತತೆಗೆ ಬಂದೀವಿ, ಇಲ್ಲಿ ಎದ್ದು ನಿಲ್ಲಬೇಕು, ನಮ್ಮ ಬದುಕನ್ನ ನಾವು ನಡೆಸಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾರ ಮೇಲೆ ಡಿಪೆಂಡು ಆಗ್ಬಾರ್ದು, ಯಾರ ಮೇಲೆ ಅಧಿಕಾರನೂ ಚಲಾಯಿಸಬಾರ್ದು ಅನ್ನುವಂಥ ಮಾತನ್ನ ಈ 2 ಪ್ಯಾರದಲ್ಲಿ ಹೇಳ್ತಾರ ಅವ್ರು. ಒಂದು, ಯಾರ ಮೇಲೆ ಅಧಿಕಾರನೂ ಚಲಾಯಿಸಕ್ ಹೋಗ್ಬೇಡ್ರಿ, ಯಾರನ್ನು ಬಹಳ ಹಚ್ಕೊಳಕ್ಕೂ ಹೋಗ್ಬೇಡ್ರಿ. ನಿಮ್ಮ ಕರ್ತವ್ಯವನ್ನು ನೀವು ಏನು ಮಾಡ್ಬೇಕಾಯ್ತು ಅದಕ್ಕೆ ಯಾವುದೇ ಕೂಡ ಮುಲಾಜಿಲ್ಲದೆ ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸ್ರಿ. ಅದೇ ರೀತಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗ್ಬೇಡ್ರಿ. ಯಾರು ಕೂಡ ನಿಮ್ಮ ಜೀವನವನ್ನ ನಡೆಸಲಿಕ್ಕೆ ತಯಾರಿರೋದಿಲ್ಲ. ಕುಡಿತದ ಸಮಯದಲ್ಲಿ ಅನಿವಾರ್ಯ ಪರಿಸ್ಥಿತಿ ಇತ್ತು, ನಾವು ನಶೆ ಒಳಗಿರ್ತಿದ್ವಿ ಅನ್ನುವಂಥ ಕಾರಣಕ್ಕಾಗಿ ಕೇರ್ ಮಾಡಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ, ನಮ್ಮನ್ನ ಕಾಪಾಡಿ ತಂದು ಏನೋ ಒಂದು ಈ ಸಂದೇಶ ಮುಟ್ಟುವ ಹಾಗೆ ನಮ್ಮ ಮನೆಯವರು ಮಾಡಿದ್ದಾರೆ. ಅದಕ್ಕೆ ನಾವು ಕೃತಜ್ಞರಾಗಿರ್ತೀವಿ. ಇವತ್ತು ಕೂಡ ಅವರ ಮೇಲೇನೆ ಅವಲಂಬಿತರಾಗಿರಬಾರ್ದು. ದೇವರು ಎಲ್ಲವನ್ನ ಕೊಟ್ಟಾನೆ, ಯೋಚನೆ ಮಾಡುವಂತ ಶಕ್ತಿ ಕೊಟ್ಟಾನ, ಕೈ ಕೊಟ್ಟಾನ, ಮೈಯಲ್ಲಿ ಶಕ್ತಿ ಕೊಟ್ಟಾನೆ. ಸೊ ಡಿಪೆಂಡೆನ್ಸಿ ಬರಬಾರ್ದಂತ ಹೇಳ್ತಾರೆ. ನಮ್ಮ ಮಿತಿ ಮೀರಿದ ಹೊಂದಿಕೊಳ್ಳುವಿಕೆಯು ಸೋಲುತ್ತದೆ. ಅದನ್ನು ಕೂಡ ನಾವು ಕಲೀಲಿಕ್ಕೆ ನಿರಾಕರಣೆ ಮಾಡ್ತೀವಿ. ಇಲ್ಲಿ ನಮ್ಗೆ ಎಷ್ಟು ಜಡತ್ವ ಬಂದದ ಅಂತಂದ್ರೆ ಅದು ಏನ್ ಅವ್ರು ಹೇಳ್ತಾ ಇದಾರೆ ಅದನ್ನು ಕೂಡ ನಮ್ಗೆ ಕಲೀಲಿಕ್ಕೆ ಇಷ್ಟ ಇಲ್ಲ. ಆ ರೀತಿ ಜೀವನಕ್ಕೆ ಬರಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ ಅವ್ರು. ನಮ್ಮ ಮಿತಿ ಮೀರಿದ ಹೊಂದಿಕೊಳ್ಳುವಿಕೆ ಸೋಲುತ್ತದೆ ಎಂಬ ಪಾಠವನ್ನು ಕಲಿಯಲು ಕೂಡ ನಾವು ನಿರಾಕರಿಸಿದೆವು. ಕಲಿಬೇಕಾಗ್ತದೆ. ಇಲ್ಲಿ ಯಾರ ಮೇಲೆ ಅಧಿಕಾರನೂ ನಡೆಯಂಗಿಲ್ಲ, ಯಾರ ಜೀವನವನ್ನು ನಾವು ನಡೆಸಲಿಕ್ಕೂ ಆಗೋದಿಲ್ಲ. ನಮ್ಮ ಜೀವನವನ್ನು ನಾವು ಯಾರ ಕೈಯಲ್ಲಿ ಇಡ್ಲಿಕ್ಕೂ ತಯಾರಾಗಬಾರ್ದು. ನಮ್ಮ ಜೀವನವನ್ನು ನಾವು ನಡೆಸ್ಲಿಕ್ಕೆ ಹೋಗ್ಬೇಕಿಲ್ಲ. ಹಂಗಂತೇಳಿ ಮತ್ತೆ ಹೆಜ್ಜೆಗಳಿಗೆ ರಿಲೇಟ್ ಮಾಡ್ತಾರೆ ನಾವು ಕೆಲವೊಮ್ಮೆ. ನಮ್ಮ ಜೀವನವನ್ನ ಸಂಕಲ್ಪವನ್ನು ದೇವ್ರು ನಡೆಸ್ತಾನ್ ಬಿಡು ಅಂತೇಳಿ ಹಂಗಲ್ಲ. ದೇವ್ರು ನಮಗೆ ಯೋಚನಾ ಶಕ್ತಿಯನ್ನ ಕೊಟ್ಟಿದ್ದಾನೆ, ಬುದ್ಧಿ ಅನ್ನುವಂಥದ್ದನ್ನ ಕೊಟ್ಟಾನ. ಈ ಜಗತ್ತಿನಲ್ಲಿ ಇರುವ ಪ್ರಾಣಿಗಳಕ್ಕಿಂತ ಹೆಚ್ಚಾಗಿ ಶ್ರೇಷ್ಠತೆಯನ್ನ ನಮ್ಮ ಮನುಷ್ಯ ಜನ್ಮ ಕೊಟ್ಟನು. ಯೋಚನೆ ಮಾಡ್ಬೇಕು, ಬದುಕಿಗೆ ಏನು ಬೇಕು ಅದನ್ನ ಮಾಡ್ಕೋಬೇಕು, ನಾವು ಮುಂದುವರಿಬೇಕು. ಕುಡ್ದಿದ್ದಾಯ್ತು, ಬಿದ್ದಿದ್ದಾಯ್ತು, ಎದ್ದಿದ್ದಾಯ್ತು, ಅದೆಲ್ಲವೂ ಪಾಸ್ಟ್. ಅದಕ್ಕೆ ನೆನಪಿರ್ಲಿ, ಅದು ಅದರ ಅನುಭವ ನಮಗೆ ಬೇಕು, ಇರ್ಲಿ. ಅದು ಕಥ ಬದುಕಿನ ಬಗ್ಗೆ ನಮ್ಗ ಪಶ್ಚಾತ್ತಾಪ ಇಲ್ಲ, ಪಶ್ಚಾತ್ತಾಪರು ಪಡುವಂಗಿಲ್ಲ. ಹಂಗಂತೇಳಿ ಅದನ್ನೇ ನೆನೆಸ್ಕೊಂತು ಇಡೀ ಜೀವನವನ್ನ ಕೊರಗ್ತಾ ಕುಂದ್ರುವುದೂ ಇಲ್ಲ. ಬದುಕು ನಡಿಬೇಕು, ಮುಂದೆ ಹೋಗಬೇಕು, ಇದು ಸಾಗ್ತಾನೆ ಇರಬೇಕು. ಯಾರ ಮೇಲೇನು ಕೂಡ ನಾವು ಡಿಪೆಂಡೆನ್ಸಿ ಆಗ್ಬಾರ್ದು, ಯಾರನ್ನು ಕೂಡ ನಾವು ಅಡಿಯಾಳಾಗಿನೂ ಮಾಡ್ಕೋಬಾರ್ದು ಅನ್ನುವಂಥ ಈ 2 ಪ್ಯಾರಾದಲ್ಲಿ ಅವ್ರು ಹೇಳ್ತಾರ. ಮುಂದೆ ಬರೀತಾರ ಅವರು. ನಾವು ನಮ್ಮ ಆತ್ಮಿಕ ಓದಿ ಸರ್, ಪ್ಲೀಸ್ ಓದಿ. ನಾವು ನಮ್ಮ ಆರ್ಥಿಕ ಬೆಳವಣಿಗೆಯನ್ನು ಮುಂದುವರಿಸುತ್ತಿದ್ದಂತೆ ಈ ಅಸತ್ಯಗಳನ್ನು ಸ್ಪಷ್ಟವಾಗಿ ನೋಡುವುದು ನಮಗೆ ಸಾಧ್ಯವಾಯಿತು. ನಾವು ನಮ್ಮ ಸುತ್ತಲಿನ ವಯಸ್ಕರ ಮಧ್ಯೆ ಭಾವನಾತ್ಮಕ ಭದ್ರತೆಯನ್ನು ಪಡೆಯಬೇಕಾದಲ್ಲಿ ನಾವು ನಮ್ಮ ಜೀವನವನ್ನು ಕೊಂಡುಕೊಳ್ಳುವ ಬುನಾದಿಯ ಮೇಲೆ ನಡೆಸಬೇಕು ಎಂಬುದನ್ನು ಸ್ಪಷ್ಟವಾಯಿತು. ನಾವು ನಮ್ಮ ಸುತ್ತಲಿನ ಎಲ್ಲರೊಂದಿಗೆ ಬಂಧುತ್ವದ ಅಥವಾ ಪಾಲುದಾರಿಕೆಯ ಭಾವನೆಯನ್ನು ವೃದ್ಧಿಪಡಿಸಬೇಕು ಎಂಬುದು ತಿಳಿಯಿತು. ಪ್ರತಿಫಲವನ್ನು ಅಪೇಕ್ಷಿಸದೆ ನಾವು ನಮ್ಮನ್ನೇ ನಿರಂತರವಾಗಿ ಕೊಡಬೇಕಾದ ಅವಶ್ಯಕತೆಯನ್ನು ಕೊಂಡುಕೊಂಡೆವು. ಇದನ್ನು ನಾವು ತಪ್ಪದೆ ಮಾಡುತ್ತಾ ಹೋದಂತೆ ಇದ್ದಕ್ಕಿಂತಲೂ ಹೆಚ್ಚಾಗಿ ಇತರರು ನಮ್ಮಂತ ಆಕರ್ಷಿತರಾಗುವುದನ್ನು ನಾವು ನೋಡಿದೆವು. ಒಂದು ವೇಳೆ ಇತರರು ನಮ್ಮಂತ ನಿರಾಶಾದಾಯಕ ನಡವಳಿಕೆ ತೋರಿದರೂ ನಾವು ಅರ್ಥೈಸಿಕೊಳ್ಳಲು ಸಮರ್ಥರಾಗಿದ್ದು ನಮ್ಮ ಮೇಲೆ ಹೆಚ್ಚಿನ ದುಷ್ಪರಿಣಾಮವಾಗುವುದಾಯಿತು. ಎಸ್ ವೆನ್ ಅಂತ ಹೇಳ್ತಾರೆ. ಆಸ್ ವಿ ಮೇಡ್ ಸ್ಪಿರಿಚುವಲ್ ಪ್ರೋಗ್ರಾಮ್, ನಾವು ನಮ್ಮ ಆತ್ಮಿಕ ಬೆಳವಣಿಗೆಯನ್ನು ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಮುಂದುವರಿಸ್ತಾ ಹೋದಂತೆ ಈ ಬದುಕಿನಲ್ಲಿ ಇರುವಂತ ಈ ಎಲ್ಲ ಸತ್ಯಗಳನ್ನ ಸ್ಪಷ್ಟವಾಗಿ ನೋಡುವುದು ನಮಗೆ ಸಾಧ್ಯ ಆಗ್ತದ. ಯಾವ್ದು ಅಸತ್ಯಗಳು? ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗೋದು, ಅವರು ನಮ್ಮನ್ನ ಕಾಪಾಡ್ತಾರೆ, ನಮ್ಮನ್ನ ಸಂರಕ್ಷಿಸ್ತಾರೆ, ನಮ್ಮನ್ನ ಕೇರ್ ಮಾಡ್ತಾರೆ ಅನ್ನುವಂಥದ್ದು. ಯಾರು ನಾವು ಹೇಳಿದ್ದನ್ನ ಕೇಳ್ತಾರ, ನಾವು ಮಾತನಾಡಿದ್ದನ್ನ ಆಲಿಸ್ತಾರೆ, ನಮ್ಮ ಆದೇಶವನ್ನ ಪಾಲಿಸ್ತಾರೆ, ಅವರ ಜೀವನದ ನಿರ್ಧಾರಗಳನ್ನ ನಾವು ತಗೊಂಡ್ರು ಕೂಡ ಅವ್ರು ಏನು ಅನ್ನೋದಿಲ್ಲ ಅನ್ನುವಂತ ಅಸತ್ಯಗಳದಾವಲ್ಲ, ಡಿಪೆಂಡೆನ್ಸಿ ಮತ್ತೆ ಮತ್ತೊಬ್ರು ನಮ್ಮೊಳಗೆ ಡಿಪೆಂಡ್ ಆಗೋದು, ಈ 2 ಅಸತ್ಯಗಳು ಇವು. ಈ 2 ಅಸತ್ಯಗಳು ಸ್ಪಷ್ಟವಾಗಿ ನೋಡುವುದು ನಮಗೆ ಅರ್ಥ ಆಗ್ತದ. ಯಾವಾಗ ಅರ್ಥ ಆಗ್ತದಂದ್ರೆ ಈ ಆಧ್ಯಾತ್ಮಿಕ ಬೆಳವಣಿಗೆ. ಯಾಕಂದ್ರೆ ಪ್ರತಿಯೊಬ್ಬರ ಜೀವನದ ಬದುಕು ಅವರದೇ ಆದಂತ ಬದುಕದು.
ಪ್ರತಿಯೊಬ್ಬನಿಗೂ ತನ್ನದೇ ಆದಂತ ಜೀವನ ಇದೆ, ತನ್ನದೇ ಆದಂತ ಎಲ್ಲ ಮಾರ್ಗಗಳಿದಾವೆ. ಇವತ್ತು ನಾವು ಯಾರನ್ನು ಕಂಟ್ರೋಲ್ ಮಾಡಕ್ಕಾಗೋದಿಲ್ಲ, ಯಾರ ಮೇಲೂ ನಾವು ಡಿಪೆಂಡ್ ಆಗೋದಕ್ಕೂ ಆಗೋದಿಲ್ಲ. ಆ ಅಸತ್ಯಗಳನ್ನ ನಾವು ಇವತ್ತು ನೋಡ್ಬೇಕಾಗೈತೆ. ಅದು ನಮಗಿಂದ ಸಾಧ್ಯ ಆಗ್ತದೆ. ಯಾವಾಗ ಸಾಧ್ಯ ಆಗ್ತದೆ ಅಂದ್ರೆ ಆಧ್ಯಾತ್ಮಿಕ ಬೆಳವಣಿಗೆ ಮುಂದುವರಿಸುತ್ತಿದ್ದಂತೆ. ಯಾಕಂದ್ರೆ ಅವರು ಮನುಷ್ಯರೇ, ನಮ್ಮ ಹಾಗೆ ಈ ಜಗತ್ತಿನಲ್ಲಿ ಬಂದವರು. ಓಕೆ, ಸಂಬಂಧಗಳು ಇರಬಹುದು, ಗೆಳತನ ಇರಬಹುದು, ಏನೋ ಇರ್ಬೋದು, ಆದ್ರೂ ಕೂಡ ಅವರು ಕೂಡ ಮನುಷ್ಯರು. ಅವ್ರಿಗೆ ಅವ್ರದೇ ಆದಂತ ಭಾವನೆಗಳದಾವು. ನಮಗೆ ಹೆಂಗ ನಮ್ಮ ಭಾವನೆಗಳದಾವು, ಅವ್ರಿಗೆ ಹಂಗೆ ಅದಾವು. ಅವ್ರು ಯಾಕೆ ನಮ್ಮ ಅಡಿಯಾಳಾಗಿರಕ್ ಪ್ರಯತ್ನ ಮಾಡ್ತಾರ? ನಾವು ಹೇಳಿದ್ದನ್ನೆಲ್ಲವೂ ಕೇಳಲಿಕ್ಕೆ ಅವ್ರು ಯಾಕೆ ರೆಡಿ ಆಗ್ತಾರ? ಅಥವಾ ನಾವು ಬಯಸಿದ್ದನ್ನೆಲ್ಲ ಇನ್ನೊಬ್ರು ನಮ್ಗೆ ಯಾಕೆ ಕೊಡ್ಲಿಕ್ಕೆ ರೆಡಿ ಆಗ್ತಾರ? ನಮ್ಮನ್ನ ಯಾಕೆ ಕಾಪಾಡ್ಬೇಕು ಅವರು? ಏನ್ ಹರ್ಕತ್ತದ ಅವ್ರಿಗೆ? ಏನಿಲ್ಲಲ್ಲ. ಸೊ ಈ ಎರಡು ಅಸತ್ಯಗಳನ್ನು ಸ್ಪಷ್ಟವಾಗಿ ನೋಡ್ಲಿಕ್ಕೆ ನಮ್ಗೆ ಯಾವಾಗ ಸಾಧ್ಯ ಆಗ್ತದ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಬೆಳಿತಾ ಹೋದಂಗ. ಇಲ್ಲಿ ಹೇಳ್ತಾರ ಅವರು, ನಾವು ನಮ್ಮ ಸುತ್ತಲಿನ ವಯಸ್ಕರ ಮಧ್ಯೆ ಭಾವನಾತ್ಮಕ ಭದ್ರತೆಯನ್ನು ಪಡೆಯಬೇಕಾದಲ್ಲಿ ನಾವು ನಮ್ಮ ಜೀವನವನ್ನು ಕೊಂಡುಕೊಳ್ಳುವ ಬುನಿಯಾದಿಯ ಮೇಲೆ ನಡೆಸಬೇಕು ಎಂಬುದು ಸ್ಪಷ್ಟವಾಗ್ತದೆ. ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಓನ್ ಲೈಫ್. ನಮ್ಮ ಬದುಕಿಗೆ ನಾವು ವಿ ವುಡ್ ಹ್ಯಾವ್ ಟು ಪುಟ್ ಅವರ್ ಲೈಫ್ ಆನ್ ಎ ಗಿವ್ ಅಂಡ್ ಟೇಕ್ ಬೇಸಿಸ್ ಅಂತ ಹೇಳ್ತಾರೆ. ಜೀವನ ನಡೆಯುದಿಲ್ಲ ಬರೀ ಕೊಂಡುಕೊಳ್ಳೋದ್ರಲ್ಲಿ ನಡೆಯುದಿಲ್ಲ, ಬೇಡುದ್ರಾಗೂ ನಡೆಯಂಗಿಲ್ಲ, ಮತ್ತೊಬ್ಬರು ಕೊಡ್ಲಿ ಅಂತ ಬಯಸೋದ್ರಾಗ ನಡೆಯಂಗಿಲ್ಲ. ನಮ್ಮ ಮಾಧ್ಯೆ ನಮ್ಮ ಭಾವನಾತ್ಮಕ ಭದ್ರತೆನ ನಾವು ಪಡಿಬೇಕಾತಂದ್ರೆ ನಾವು ಜೀವನದಲ್ಲಿ ನಮ್ಮ ದಾರಿ ಏನಿರ್ಬೇಕಂದ್ರೆ ಅದು ನಮ್ಮದೇ ಆದಂತ ದಾರಿ ಮೇಲೆ ನಡಿಬೇಕಾಗ್ತದ. ನಾವು ನಮ್ಮ ಜೀವನವನ್ನು ಕೊಂಡುಕೊಳ್ಳುವ ಬುನಿಯಾದಿ ಮೇಲೆ ಜೀವನವನ್ನು ನಡೆಸ್ಬೇಕಂತ ಹೇಳ್ತಾರೆ. ಅದು ನಮಗೆ ಸ್ಪಷ್ಟ ಆಗ್ತದ. ಇಲ್ಲಿ ಹೇಳ್ತಾರ, ನಾವು ನಮ್ಮ ಸುತ್ತಲಿನ ಎಲ್ಲರೊಂದಿಗೆ ಬಂಧತ್ವದ ಅಥವಾ ಪಾಲುದಾರಿಕೆಯ ಭಾವನೆಯನ್ನ ವೃದ್ಧಿಪಡಿಸಬೇಕೆಂಬುದೂ ತಿಳಿಯಿತು. ಇಲ್ಲಿ ಬರಿತಾರ, we would have to develop a sense of being in partnership or brotherhood. ನಾವು ಕೂಡ ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಕುಟುಂಬದಲ್ಲಿ ಬದುಕ್ತಾ ಇದ್ದೀವಿ. ಬರೀ ಇಸ್ಕೊಳ್ಳೋದ್ರಾಗ ಇಲ್ಲ ಅಥವಾ ಬರೀ ಕೊಡೋದ್ರಲ್ಲೇ ಉಳಿದಿಲ್ಲ. ಜೀವನ ಅನ್ನುವಂಥದ್ದು ಏನದ ಅಂತಂದ್ರೆ ಗಿವ್ ಅಂಡ್ ಟೇಕ್ ಪಾಲಿಸಿ ಅಂತ ಹೇಳ್ತಾರೆ. ಅವರ್ ಲೈಫ್ ಆನ್ ಎ ಗಿವ್ ಅಂಡ್ ಟೇಕ್ ಬೇಸಿಸ್ ಅಂತ ಹೇಳ್ತಾರೆ. ಬೇರೆ ಕೊಡ್ತಾನೆ ಇದ್ರೂ ಆಗುದಿಲ್ಲ, ಬೇರೆ ತಗೊಳ್ತಾ ಇದ್ರೂ ಆಗುದಿಲ್ಲ, ಎರಡೂ ಇರಬೇಕು ಬದುಕಿನಲ್ಲಿ ಅಂತ ಹೇಳ್ತಾರೆ. ಸೊ ನಾವು ನಮ್ಮ ಸುತ್ತಲಿನ ಎಲ್ಲರೊಂದಿಗೆ ಬಂಧತ್ವದ ಅಥವಾ ಪಾಲುದಾರಿಕೆಯ ಭಾವನೆಯನ್ನು ನಾವು ವೃದ್ಧಿಪಡಿಸಬೇಕು. ಪ್ರತಿಫಲವನ್ನ ಆಪೇಕ್ಷಿಸದೆ ನಾವು ನಮ್ಮನ್ನೇ ನಿರಂತರವಾಗಿ ಕೊಡಬೇಕಾದ ಅವಶ್ಯಕತೆಯನ್ನ ಕಂಡುಕೊಂಡೆವು. ಏನೇ ಕೊಟ್ರು ಕೂಡ, ಏನೇ ಮಾಡಿದ್ರು ಕೂಡ ಅಲ್ಲಿಂದ ಏನಾದ್ರೂ ಸಿಗುತ್ತದ ಅನ್ನುವಂಥ ಮನಸ್ಸಿಟ್ಟುಕೊಂಡು ಏನು ಕೊಡಬೇಡ್ರಿ ಅಂತ ಹೇಳ್ತಾರ ಅವ್ರು. We saw we would need to give constantly of ourselves without demands for repayment. ಯಾವುದೇ ತರ ಪ್ರತಿಫಲ ಬಯಸದೇನೆ ನಾವು ಕೊಡಲಿಕ್ಕೆ ಕಲಿಬೇಕು ಅಂತ ಹೇಳ್ತಾರೆ. ಇದನ್ನು ನಾವು ತಪ್ಪದೆ ಮಾಡುತ್ತಾ ಹೋದಂತೆ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಇತರರು ನಮ್ಮತ್ತ ಆಕರ್ಷಿತರಾಗುವುದನ್ನು ನಾವು ನೋಡ್ತೇವೆ. When we persistently did this, we gradually found that people were attracted to us as never before. ಕೊಡು ಅಂತಂದ್ರೆ ಎಲ್ಲವನ್ನ ಕೊಡು ಅಂತ ಹೇಳಕತ್ತಿಲ್ಲ ಅವರು. ಪ್ರೀತಿ ಕೊಡ್ರಿ, ಮಮತೆ ಕೊಡ್ರಿ, ಕೇರ್ ಮಾಡ್ರಿ, ಗೌರವ ಕೊಡ್ರಿ, ಕೇಳಿದಾಗ ನಾಲ್ಕು ನಿಮಗೆ ತಿಳಿದಂತ ಒಳ್ಳೆ ಮಾತುಗಳನ್ನ ಹೇಳ್ರಿ. ಅವರಾಗೆ ಕೇಳಿದಾಗ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ನಿಮ್ಮ ನಿರ್ಧಾರಗಳನ್ನ ತಿಳಿಸ್ರಿ. ಕೆಲವೊಮ್ಮೆ ನಿಮ್ಮ ದಾರಿಯನ್ನ ತೋರ್ಸ್ರಿ. ಅವ್ರಿಗೆ ಗುರ್ತಿಲ್ಲಾರ್ದಂತ ಸಹಾಯ ಮಾಡ್ರಿ, ಅಥವಾ ಅವ್ರಿಗೆ ಗುರ್ತಿಲ್ಲಾರ್ದಂತ ಒಂದಿಷ್ಟು ವಿಷಯಗಳ ಬಗ್ಗೆ ಹೇಳಿದಾಗ ಮಾತ್ರ ನೀವು ಹೇಳಿದಾಗ ಅಲ್ಲಿ ಯಾವ್ದು ಪ್ರತಿಫಲ ಬೇಡ, ಅಲ್ಲಿ ಯಾವ ಅಪೇಕ್ಷೆನೂ ಇಲ್ಲ. ಈ ತರ ಮಾಡಿದಾಗ ಜನ ನಿಮ್ಮತ್ತ ಆಕರ್ಷಿತರಾಗ್ತಾರೆ. ನಾನೇ ಮಾಡ್ತೀನಿ, ನಾನೇ ಹೇಳ್ತೀನಿ, ನಾ ಹೇಳ್ದ ಹಾಗೇನೆ ನಡಿಬೇಕು ಅನ್ನುವಂಥದ್ದಲ್ಲ. ಸೊ ಇದನ್ನ ನಾವು ಹೇಳ್ತಾರಲ್ಲ, ಯಾವುದೇ ಅಪೇಕ್ಷೆ ಇಲ್ಲದೆ ನಾವು ಅವುಗಳನ್ನ ಕೊಡ್ತಾ ಹೋದಾಗ ಜನ ಬರ್ತಾ 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 ಒಂದೇ ದಿವಸ 2 ದಿವಸಕ್ಕೆ ಆಗುದಿಲ್ಲ. ಇದು ಸುಮ್ನೆ ಜನ ಅಟ್ರಾಕ್ಟ್ ಆಗುದಿಲ್ಲ. ಎಲ್ಲಾ ಕಥೆಗಳು ಗುರ್ತಿರ್ತಾವ ನಮ್ಮವ್ರಿಗೆ, ನಮ್ಮ ಹಿಂದಿನ ಎಲ್ಲಾ ಕಥೆಗಳು ಗುರ್ತಿರ್ತಾವ.
ನಾನು ಸಂಪೂರ್ಣವಾಗಿ ಬದಲಾವಣೆ ಆಗೀನಿ ಅನ್ನುವಂಥದ್ದು ಕನ್ಫರ್ಮೇಶನ್ ಯಾರಿಗೂ ಮಾಡಬೇಕಾಗಿಲ್ಲ. ಅದು ಯಾವುದರ ಮೇಲೆ ಡಿಪೆಂಡ್ ಇರ್ತದಂದ್ರೆ ನನ್ನ ನಡವಳಿಕೆಗಳ ಮೇಲೆ ಡಿಪೆಂಡ್ ಇರ್ತದ. ಕುಡ್ತಾ ಒಂದೇ ಇಲ್ಲ, ಮೊದಲಿನ ಹಾಗೆ ಎಲ್ಲ ಇದ್ರೆ ಏನ್ ಮಾಡ್ಬೇಕು? ಮನುಷ್ಯ ಕುಡಿಯೋದು ಬಿಟ್ಟನ, ಆದ್ರೆ ಮೊದಲು ಹೆಂಗಿದ್ದ ಹಂಗದ ಅನ್ನುವಂಥದ್ದು ಬರ್ತದೆ. ಒಂದು ವೇಳೆ ಇತರರು ನಮ್ಮತ್ತ ನಿರಾಶಾದಾಯಕ ನಡವಳಿಕೆ ತೋರಿದರೂ ನಾವು ಅರ್ಥೈಸಿಕೊಳ್ಳಲು ಸಮರ್ಥರಾಗಿರ್ತೀವಿ. ಈಗ ಒಂದ್ ವೇಳೆ ನಮ್ಮನ್ನ ಯಾರು ಕೇರ್ಲೆಸ್ ಮಾಡಿದ್ರೆ ಓಕೆ ಫೈನ್, ನೋ ಪ್ರಾಬ್ಲಮ್. ಅವ್ರ ಬದುಕು ಅವರಿಂದ, ನಮ್ಮ ಬದುಕು ನಮ್ಮಿಂದ. ನಮ್ಮ ಮಾತು ಕೇಳ್ಬೇಕಂತಿಲ್ಲ, ನಮ್ಮನ್ನ ಕೇರ್ ಮಾಡ್ಬೇಕಂತಿಲ್ಲ, ನಮ್ಮನ್ನ ಆಲಿಸಬೇಕಂತನೂ ಇಲ್ಲ. ಅವ್ರು ಒಂದ್ ವೇಳೆ ನಮ್ಮನ್ನ ನಿರಾಕರಿಸಿದ್ರು ಕೂಡ ನಮಗೆ ನಿರಾಶೆ ಆಗುದಿಲ್ಲ. ಯಾಕೆ ಆಗುದಿಲ್ಲ? ನಮ್ಗೆ ಗೊತ್ತದ. ಅಲ್ಲಿ ಮೊದಲಿಗೆ ಹೇಳಿರ್ತಾರ ಅವರು, ಎಲ್ಲಿ ನಿರಾಶೆ ಇರ್ತದೆ ಅಲ್ಲಿ ಆಶಾಭಾವನೆ ತುಂಬಲಿಕ್ಕೆ ನನಗೆ ಸಹಾಯ ಮಾಡು, ಎಲ್ಲಿ ಪ್ರೀತಿ ದ್ವೇಷ ಇರ್ತದೆ ಅಲ್ಲಿ ಪ್ರೀತಿ ತರಲಿಕ್ಕೆ ಮಾಡು. ನಾನು ಸಮಾಧಾನ ಪಡೋಲ್ಕಿಂತ ಬದಲಿಗೆ ಇನ್ನೊಬ್ಬರಿಗೆ ಸಮಾಧಾನ ಮಾಡುವಂತ ಶಕ್ತಿ ನನಗೆ ಕೊಡು ಅನ್ನುವಂಥದ್ದೆಲ್ಲವೂ ನಾವು ಹೇಳ್ಕೊಂಡಿರ್ತೀವಲ್ಲ. ಇವತ್ತು ಯಾರೇನು ನಮಗೆ ನಿರಾಶೆ ಮಾಡಿದ್ರು ಕೂಡ ನಮ್ಗೆ ತೊಂದರೆ ಆಗುದಿಲ್ಲ. ಯಾಕಂದ್ರೆ ನಾವು ನಮ್ಮನ್ನ ಅರ್ಥ ಮಾಡ್ಕೋಬೇಕಾಗಿಲ್ಲ. ಇವತ್ತು ನಾವು ಜನರನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಬಯಸುದೇ ಇಲ್ಲ. ಇವತ್ತು ನಾವು ಅವ್ರನ್ನ ಅರ್ಥ ಮಾಡ್ಕೊಂಡು ಓಕೆ ನೋ ಪ್ರಾಬ್ಲಮ್, ವಿರೋಧ ಹಂಗದನ ಅಂದ್ರೆ ಏನಾಯ್ತು ನಡಿ. ಯಾರಾದ್ರೂ ನಮ್ಮತ್ತ ನಿರಾಶಾದಾಯಕ ನಡವಳಿಕೆ ತೋರಿದ್ರು, ಅಂತ ಬಿಹೇವಿಯರ್ ಮಾಡಿದ್ರು ಕೂಡ ನಾವು ಅರ್ಥೈಸಿಕೊಳ್ಳಲು ಸಮರ್ಥರಾಗಿದ್ದೀವಿ ಈಗ. ಅಂಡ್ ಇವನ್ ಇಫ್ ದೇ ಫೇಲ್ಡ್ ಅಸ್ we could be understanding and not too seriously affected. ನಮ್ಗೆ ಆಗುದಿಲ್ಲ. ಈಗ ಇದ್ದದ್ದನ್ನು ಇದ್ದಂಗೆ ಸ್ವೀಕಾರ ಮಾಡ್ಲಿಕ್ಕೆ ಕಲ್ತೀವಿ. ಆ ಸಮರ್ಥತೆ ಇದೆ ನಮ್ಮಲ್ಲಿ, ಆ ಪ್ರಶಾಂತತೆ ಕೂಡ ಇದೆ. ನನ್ನಿಂದ ಏನು ಬದಲಿಸ್ಲಿಕ್ಕೆ ಆಗೋದಿಲ್ಲ, ಅವುಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಸೊ ನಮ್ಮನ್ನ ನಾವು ಅರ್ಥೈಸಿಕೊಳ್ಳಲು ಸಮರ್ಥರಾಗಿದ್ದು ನಮ್ಮ ಮೇಲೆ ಹೆಚ್ಚಿನ ದುಷ್ಪರಿಣಾಮ ಆಗುದಿಲ್ಲ. ಯಾವುದನ್ನ ಪ್ರಶಾಂತತೆಯ ಮೂಲಕ ನಾವು ಸ್ವೀಕಾರ ಮಾಡ್ತೀವಿ, ನೋ ಪ್ರಾಬ್ಲಮ್, ಆಯ್ತು, ಅದು ಹೆಂಗೈತೆ ಹಂಗೆ ಇರ್ಲಿ, ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅದ್ರ ಬಗ್ಗೆ? ಯಾಕೆ ಐ ಕೆನಾಟ್ ಚೇಂಜ್ ಅಂತ ಹೇಳ್ತಾರಲ್ಲ, ಅದೇನೈತಿ ನನ್ನಿಂದ ಏನ್ ಬದಲಿಸ್ಲಿಕ್ಕೆ ಆಗೋದಿಲ್ಲ, ಅದನ್ನ ತಗೊಳ್ಳೋದು ಸುಮ್ಮನೆ. ಅದನ್ನ ನಾವು ಕಲ್ತೀವಿ ಇಲ್ಲಿ. ಹಿಂಗಾಗಿ ಜನ ಹೇಗೆ ಇರ್ಲಿ ಅವರನ್ನ ಸ್ವೀಕಾರ ಮಾಡ್ಲಿಕ್ಕೆ ನಮ್ಗೆ ರೆಡಿ ಇದೆ. ಅವರನ್ನ ನಾವು ಯಾವಾಗ ಸ್ವೀಕಾರ ಮಾಡ್ತೀವಿ ನಮಗೆ ಅದರ ದುಷ್ಪರಿಣಾಮ ಬೀರುವುದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ನಾನು ನೋಡ್ತೀನಿ ಪ್ರತಿದಿನ ಇದೆ ಇದು, ನನ್ನ ಜೀವನದಲ್ಲಿ ಪ್ರತಿದಿನ ಇದೆ ಇದು. ಈಗ ಸದ್ಯಕ್ಕೆ ಅವು ಇರೋದೇ ಹೆಂಗದ, ನಮ್ಮ ಮನುಷ್ಯ ಏನ್ ಮಾಡ್ದ ತಗೊಳ್ಳೋದು ಸುಮ್ಮನೆ. ಅಕ್ಸೆಪ್ಟಿಂಗ್ ಆಸ್ ಹಿ ಈಸ್, ಅವನು ಹೇಗಿದ್ದಾನೆ ಹಾಗೆ ಎಕ್ಸ್ಪೆಕ್ಟ್ ಮಾಡ. ಯಾವಾಗ ನಾನು ಅವನನ್ನ ಸ್ವೀಕಾರ ಮಾಡ್ಲಿಕ್ಕೆ ಕಲಿಯೋದಿಲ್ಲ, ಆ ಸಂಗತಿಯನ್ನ ಅಥವಾ ಆ ವಿಷಯಗಳನ್ನ ನಾನು ಸ್ವೀಕಾರ ಮಾಡ್ಲಿಕ್ಕೆ ಕಲಿಯೋದಿಲ್ಲ, ಅದು ನನಗೆ ಹರ್ಟ್ ಮಾಡ್ತದೆ. ಯಾವಾಗ ನಾವು ಒಂದು ಸಲ ಮನಸಾರಿ ಅದನ್ನ ಸ್ವೀಕಾರ ಮಾಡಿದ್ದು ಹಿಂಗೈತೆ ಅಂತ ತಿಳ್ಕೊಂಡ್ಬಿಟ್ಟು ಹೋದ್ರೆ ಅದು ನೋವು ಮಾಡೋದಿಲ್ಲ ನಮಗದು. ಇದು ಇರೋದು ಇಷ್ಟ ಹೇಳಿ ಇದು ಕಟ್ಟಿ ನಡೆಯೋ ಕಡೆ ಅಂತ ಬಂದ್ಬಿಡ್ತೀವಿ. ಹಿಂಗಾಗಿ ಏನಾಗ್ತದೆ, ಮುಂದೆ ನಾವು ಇನ್ನೂ ಅಭಿವೃದ್ಧಿ. ಓದಿ ಸರ್ ಪ್ಲೀಸ್. ನಾವು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿಗೊಂಡಂತೆ ಭಾವನಾತ್ಮಕ ಭದ್ರತೆ ಅತ್ಯುತ್ತಮ ಮೂಲ ದೇವರಾಗಿರುವುದಾಗಿ ನಮ್ಮ ತಿಳುವಳಿಕೆ ಬಂತು. ಯಾವುದೇ ಅಥವಾ ಏನೋ ಪರಿಣಾಮಕಾರಿಯಾಗದೆ ಇರುವಲ್ಲಿ ಆತನು ಪರಿಪೂರ್ಣ ನ್ಯಾಯ, ಕ್ಷಮೆ ಮತ್ತು ಪ್ರೀತಿಯ ಪರಿಣಾಮಕಾರಿ ಆಗುವುದಾಗಿ ಕಂಡುಕೊಂಡೆವು. ನಾವು ನಿಜವಾಗಿಯೂ ದೇವರ ಮೇಲೆ ಹೊಂದಿಕೊಂಡಿದ್ದಲ್ಲಿ ನಾವು ಇತರರಂತ ದೇವರಂತೆ ನಟಿಸುವುದು ಅಥವಾ ಇತರರ ಸಂರಕ್ಷಣೆ ಮತ್ತು ಪಾಲನೆಯ ಮೇಲೆ ಹೊಂದಿಕೊಳ್ಳುವುದು ಅವಶ್ಯವಾಗಿ ಕಾಣುವುದಿಲ್ಲ. ನಮ್ಮಲ್ಲಿ ಹೆಚ್ಚಿನವರೇ ಆಂತರಿಕ ಶಕ್ತಿ ಮತ್ತು ಸಮಾಧಾನವನ್ನು ಒದಗಿಸಲು ಚಿಂತನಾ ವಿಧಾನಗಳಿವೆ. ಇವುಗಳಿಂದಾಗಿ ಇತರ ಊನುಗಳು ಅಥವಾ ನಮ್ಮಿಂದಲೇ ಒದಗಿಸಿದ ಸಂಕಷ್ಟಗಳು ನಮ್ಮನ್ನು ಗಂಭೀರವಾಗಿ ಅಲುಗಾಡಿಸಲು ಶಕ್ತವಾಗುವುದಿಲ್ಲ. ಎಸ್, ನಾವು ಇನ್ನೂ ಮುಂದುವರೆದಾಗಿ ಸ್ಟಿಲ್ ಮೋರ್ ಅಂತ ಹೇಳ್ತಾರೆ. ವೆನ್ ವಿ ಡೆವಲಪ್ಡ್ ಸ್ಟಿಲ್ ಮೋರ್, ನಾವು ಇನ್ನೂ ಹೆಚ್ಚಿಗೆ ಈ ಕಾರ್ಯಕ್ರಮದಲ್ಲಿ ಅಭಿವೃದ್ಧಿಗೊಂಡಂತೆ ಅಥವಾ ಮುಂದುವರೆದಂತೆ ಅಥವಾ ಈ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಮುಂದೆ ಸಾಗಿದಂತೆ ನಮಗ ಈ ಭಾವನಾತ್ಮಕ ಭದ್ರತೆ ಅತ್ಯುತ್ತಮ ಮೂಲ ದೇವರವಾಗಿ ಆಗಿರುವುದು ನಮ್ಮ ತಿಳುವಳಿಕೆಗೆ ಬರ್ತದ. ನಮ್ಮ ಭಾವನಾತ್ಮಕ ಭದ್ರತೆಗೆ ನಮ್ಮ ಭಾವನಾತ್ಮಕ ಭದ್ರತೆಯು ನಮ್ಮ ಅತ್ಯುತ್ತಮ ಮೂಲ ದೇವರೇ ಆಗಿರುವಂತಾಗಿ ನಮಗೆ ತಿಳುವಳಿಕೆ ಬರ್ತದೆ. ಭಾವನಾತ್ಮಕ ಭದ್ರತೆ ಅನ್ನುವಂಥದ್ದು ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಯಾವುದೇ ಇರಲಿ, ಏನೋ ಪರಿಣಾಮಕಾರಿಯಾಗದೇ ಇರಲಿ, ನಾವು ಆತನ ಪರಿಪೂರ್ಣ ನ್ಯಾಯ, ಕ್ಷಮೆ ಮತ್ತು ಪ್ರೀತಿಯ
ಪರಿಣಾಮಕಾರಿ ಆಗುವುದಾಗಿ ನಾವು ಕಂಡುಕೊಳ್ಳುತ್ತೇವೆ. ಅದೇ ನಮ್ಮ ಮೂಲ ದೇವರು. ಎಲ್ಲಿ ಏನು ನಡೆಯುವುದಿಲ್ಲ, ಎಲ್ಲಿ ಏನು ರಿಸಲ್ಟ್ ಬರುವುದಿಲ್ಲ, ಅಂತಲ್ಲಿ ಕೂಡ ನಾವು ಅವನ ಪರಿಪೂರ್ಣ ನ್ಯಾಯ, ಅವನ ಕ್ಷಮೆ, ಅವನ ಪ್ರೀತಿಯ ಪರಿಣಾಮಕಾರಿ ಆಗೋದನ್ನು ನಾವು ಕಾಣ್ತೀವಿ. ಒಂದು ವೇಳೆ ನಾವು ನಿಜವಾಗಿ ಕೂಡ ದೇವರ ಮೇಲೆ ಡಿಪೆಂಡೆನ್ಸಿ ಆಗಿದ್ರೆ, ಅಥವಾ ದೇವರ ಮೇಲೆ ಅವಲಂಬನೆ ಆಗಿದ್ರೆ, ಅಥವಾ ದೇವರ ಮೇಲೆ ಹೊಂದಿಕೊಂಡಿದ್ದಲ್ಲಿ ನಾವು ಇತರರತ್ತ ದೇವರಂತೆ ನಟಿಸುವುದು ಅಥವಾ ಇತರರ ಸಂರಕ್ಷಣೆ ಅಥವಾ ಪಾಲನೆ ಮೇಲೆ ಹೊಂದಿಕೊಳ್ಳುವುದು ಅವಶ್ಯಕವಾಗಿ ಕಾಣುವುದಿಲ್ಲ. ಅಗಳೆ 2 ಪ್ಯಾರಾದಾಗ ಬಂದವಲ್ಲ, ಮತ್ತೊಬ್ಬರು ನಮ್ಮನ್ನ ಅನುಸರಿಸಲಿ, ಮತ್ತೊಬ್ಬರು ನಮ್ಮನ್ನ ಕೇಳಿ ಅನ್ನುವಂಥದ್ದು, ಅಥವಾ ಇತರರು ನಮ್ಮನ್ನ ಸಂರಕ್ಷಿಸಲಿ ಅನ್ನುವಂಥದ್ದು, ಇವೆರಡೂ ಬರುದಿಲ್ಲ. ಯಾವಾಗ ಬರುದಿಲ್ಲ ಅಂದ್ರೆ ನಾವು ನಿಜವಾಗಿ ಕೂಡ ದೇವರ ಮೇಲೆ ಡಿಪೆಂಡೆನ್ಸಿ ಬಂದಿದ್ರು, ನಿಜವಾಗಿ ಕೂಡ ನಾವು ದೇವರ ಮೇಲೆ ಡಿಪೆಂಡ್ ಆಗಿದ್ರೆ, ಇಫ್ ವಿ ರಿಯಲಿ ಡಿಪೆಂಡೆಂಟ್ ಅಪಾನ್ ಗಾಡ್, we could not very well play God to our fellows, nor would we feel the urge fully to really on human protection and care. ಯಾವಾಗ ನಾವು ಅನಂತವಾದ ನಮ್ಮ ಉನ್ನತ ಶಕ್ತಿಯ ಮೇಲೆ ಅಥವಾ ನಾನು ಅರ್ಥ ಮಾಡಿಕೊಂಡಂತ ಭಗವಂತನ ಮೇಲೆ ಹೊಂದಿಕೊಳ್ತೀನಿ, ಅವಾಗ ನಮಗೆ ಇವ್ಯಾವು ಬೇಕಾಗೋದಿಲ್ಲ. ಇತರರು ನಮ್ಮನ್ನ ರಕ್ಷಿಸುವುದು ಬೇಕಾಗಿಲ್ಲ, ಇತರರನ್ನ ನಾವು ರಕ್ಷಿಸುವುದು ಬೇಕಾಗಿಲ್ಲ, ಅಥವಾ ಇತರರು ನಮ್ಮನ್ನ ಪಾಲಿಸಬೇಕು ಅಂತಿಲ್ಲ, ನಾವು ಇತರರನ್ನ ಪಾಲನೆ ಮಾಡ್ಬೇಕು ಅಂತೂ ಇಲ್ಲ. ಬಿಕಾಸ್ ನಾವು ಡಿಪೆಂಡ್ ಆಗಿರೋದು ಅನಂತದೆಡೆಗೆ, ಅನಂತನ ಮೇಲೆ. ಅಲ್ಲಿ ಕೊನೆ ಇಲ್ಲ. ಮನುಷ್ಯರೆಲ್ಲ ಅಂತ ಇದ್ದವ್ರು, ಜನ, ಸಂದರ್ಭ, ಇವೆಲ್ಲವೂ ಅಂತ ಇದ್ದಿದ್ದು. ಆದ್ರೆ ಅನಂತವಾದಂತ ದೇವರ ಮೇಲೆ ನಾವು ಅವಲಂಬನೆ ಹೊಂದಿದಾಗ ಇವುಗಳ ಯಾವ ಅವಶ್ಯಕತೆ ಕೂಡ ನಮಗೆ ಬರುವುದಿಲ್ಲ. ನಮ್ಮಲ್ಲಿ ಹೆಚ್ಚಿನವರಿಗೆ ಆಂತರಿಕ ಶಕ್ತಿ ಇನ್ನರ್ ಸ್ಟ್ರೆಂತ್ ಅಂತ ಹೇಳ್ತಾರೆ. ಆಂತರಿಕ ಶಕ್ತಿ ಮತ್ತು ಸಮಾಧಾನವನ್ನು ಒದಗಿಸಲು ಚಿಂತನಾ ವಿಧಾನಗಳಿವು ಅಂತ ಹೇಳ್ತಾರೆ. ನಾವು ಯಾವಾಗ ಪರಿಪೂರ್ಣವಾಗಿ ಆತನ ಮೇಲೆ, ಅನಂತನ ಮೇಲೆ, ನಮ್ಮ ಉನ್ನತ ಶಕ್ತಿಯ ಮೇಲೆ ಡಿಪೆಂಡ್ ಆಗ್ತೀವಿ, ಯಾವ ಏನು ಮಾಡಕ್ಕಾಗುದಿಲ್ಲ ನಮಗ. ನಾನು ನಂಬಿದಂತ ದೇವರನ ಮೇಲೆ ನಾನು ಅವಲಂಬಿತನಾದಾಗ ಉಳಿದ ವಿಷಯಗಳು ಅವು ಎಂಥದೇ ಶಕ್ತಿಗಳಿರಲಿ, ನಾವು ಜನರಲ್ ಆಗಿ ಮಾತಾಡ್ತಿರ್ತೀವಿ ದುಷ್ಟ ಶಕ್ತಿಗಳು ಅದು ಇದು ಅಂತೇಳಿ, ಅವು ಎಂಥ ಶಕ್ತಿಗಳಿರ್ಲಿ ಅಥವಾ ಎಂಥ ಮಾನವರು ಇರ್ಲಿ, ಎಷ್ಟೇ ಶಕ್ತಿವಂತನಾಗಿರ್ಲಿ, ಎಷ್ಟೇ ಅಧಿಕಾರಯುತವಾಗಿರ್ಲಿ, ಎಷ್ಟೇ ಪ್ರಭಾವಶಾಲಿ ಆಗಿರ್ಲಿ, ನಾವು ಭಗವಂತನ ಮೇಲೆ, ನಾವು ಅರ್ಥ ಮಾಡಿಕೊಂಡಂತ ನನ್ನ ಭಗವಂತನ ಮೇಲೆ ನಾವು ಡಿಪೆಂಡ್ ಆದಾಗ, ಅವಲಂಬನೆಗೊಂಡಾಗ ಯಾರೇನು ಮಾಡೋದಾಗುದಿಲ್ಲ ಅನ್ನುವಂತ ಯೋಚನೆ ನನ್ನಲ್ಲಿ ಯಾವಾಗ್ಲೂ ಇರಬೇಕು. ಭಗವಂತ ಇದ್ದಾನೆ, ಅವ ನೋಡ್ಕೊತಾನ, ನಾನು ಯಾಕೆ ಇವ್ರ ಬಗ್ಗೆ ತಲೆ ಕೆಡ್ಸ್ಕಲಿ, ನನ್ನ ಕೆಲಸ ಏನಾದ್ರೂ ನಾನು ಮಾಡ್ತೀನಿ, ಅವ್ ನೋಡ್ಕೋತಾನ ಅಂತ ಹೇಳ್ತಾರ. ಇವುಗಳಿಂದಾಗಿ ಇತರರ ಊನುಗಳು ಅಥವಾ ನಮ್ಮಿಂದಲೇ ಒದಗಿದ ಸಂಕಷ್ಟಗಳು ನಮ್ಮನ್ನ ಗಂಭೀರವಾಗಿ ಅಲಗಾಡಿಸಲು ಸಾಧ್ಯವಿಲ್ಲ. ಮತ್ತೊಬ್ಬರು ನಮಗೆ ಮಾಡಿದಂತ ನೋವು, ಊನುಗಳಂದ್ರೆ ಇವು ತೊಂದರೆಗಳು, ಅಥವಾ ಇಂಜುರಿ ಅನ್ಕೋ, ತೊಂದರೆಗಳು ಅಥವಾ ಏನೋ ಕೆಟ್ಟದ್ದು. ಇತರರು ನಮಗಾಗಿ ಮಾಡಿದಂತ ತೊಂದರೆಗಳು ಅಥವಾ ನಮ್ಮಿಂದಲೇ ಒದಗಿ ಅಥವಾ ನಮ್ಮ ಮಾಡಿದ ಕಷ್ಟ ಅಥವಾ ನಾವು ಮಾಡಿದಂತ ಒಂದಿಷ್ಟು ಕೆಲಸ ಕಾರ್ಯಗಳಿಂದ ಬಂದಂತ ಸಂಕಷ್ಟಗಳು, ಇವು ಯಾವ ಕೂಡ ನನ್ನನ್ನ ಗಂಭೀರವಾಗಿ ಅಳೆಯಾಡಿಸುಗಳು ಈ ಜಗತ್ತಿನಲ್ಲಿ ಅನ್ನುವಂಥದ್ದು ಹೇಳ್ತಾರೆ. ಇಲ್ಲಿ ಹೇಳ್ತಾರ ಅವರು, ಯಾವಾಗ ನಾವು ಇನ್ನರ್ ಸ್ಟ್ರೆಂತ್ ಅಂಡ್ ಪೀಸ್ ದಟ್ ಕುಡ್ ನಾಟ್ ಬಿ ಡೀಪ್ಲಿ ಶೇಕನ್ ಬೈ ದ ಶಾರ್ಟ್ ಕಮಿಂಗ್ಸ್ ಆಫ್ ಅದರ್ಸ್, ಯಾರೋ ನಮಗೇನೋ ಬೇಕಾದ ತೊಂದರೆ ಮಾಡಿದ್ರು, ಆರ್ ಬೈ ಎನಿ ಕೆಲಾಮಿಟಿ ಆರ್ ನಾಟ್ ಆಫ್ ಅವರ್ ಓನ್ ಮೇಕಿಂಗ್. ಒಂದು ನಮ್ಮಿಂದ ತೊಂದರೆ ಆಗೈತು, ಬಿಟ್ಟೈತೋ ಗೊತ್ತಿಲ್ಲ, ಅಥವಾ ನಾವು ಮಾಡದೇ ಇರುವಂತ ತಪ್ಪಿನಿಂದಾಗೂ ಕೂಡ ನಮ್ಗೊಮ್ಮೆ ತೊಂದರೆಗಳು ಬರ್ತಾವೆ. ಅಲ್ಲಿ ನಮ್ಮ ತಪ್ಪುಗಳೇ ಇರುವುದಿಲ್ಲ, ಆದ್ರೂ ಕೂಡ ನಮ್ಮ ಮೇಲೆ ತಪ್ಪುಗಳು ಬರ್ತಾವೆ, ನಮ್ಮ ಮೇಲೆ ಆರೋಪಗಳು ಬರ್ತಾವೆ. ಓಕೆ, ನೋ ಫೈನ್. ಅದು ಎಲ್ಲ ಅಂತ ಸನ್ನಿವೇಶಗಳಿಂದ ಭಗವಂತನವನ್ನ ಅಲಗಾಡ್ಸಕ್ ಬಿಡುದಿಲ್ಲ ಅಂತ ಹೇಳ್ತೀನಿ. ಹಿಂಗಾಗಿ ಸ್ನೇಹಿತರೆ, ಉನ್ನತ ಶಕ್ತಿಯ ಮೇಲೆ ಇರುವಂತಹ ಅವಲಂಬನೆ ನಮ್ದು ಮುಂದುವರಿತಾನೆ ಇರಬೇಕು. ಆಧ್ಯಾತ್ಮಿಕ ಬೆಳವಣಿಗೆ ಮುಂದುವರಿತಾನೆ ಇದ್ದಾಗ ಏನೇನು ನಮ್ಮ ಬದುಕಲ್ಲಿ ಬದಲಾವಣೆಗಳಾಗ್ತಾವ ಅನ್ನುವಂಥದ್ದು ನಾವು ಸ್ವತಃ ಕಂಡುಕೊಂಡಿವಿ. ನಿಮಗೂ ಕೂಡ ಅನುಭವಕ್ಕೆ ಬಂದಿರ್ತದೆ. ಆ ಅನುಭವಗಳನ್ನ ಮೆಲುಕು ಹಾಕ್ತಾ
ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸೋಣ ಸ್ನೇಹಿತರೆ. ಮತ್ತೆ ಇನ್ನು ಮಂಗಳವಾರ ಇದನ್ನ ನಾವು ಮುಂದುವರಿಸೋಣ ಸ್ನೇಹಿತರೆ. ತುಂಬಾ ಧನ್ಯವಾದಗಳು ನನ್ನ ಜೊತೆ ಓದಿದಂತ ಪ್ರಶಾಂತ ದಾಮದ ಸ್ನೇಹಿತರಿಗೆ ಹಾಗೂ ಮಾರ್ಕ್ ಸರ್ಗೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ.